ಉಪೇಂದ್ರ ಅವರ ಪ್ರಜಾಕೀಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಜಾಕೀಯ ಏನಂದ್ರೆ ಸರ್, ಬರೀ ಟಿವಿ ಮೀಡಿಯಾಗಳಲ್ಲಿ ಬಂದ್ಬಿಟ್ಟು ಪ್ರಜಾಕೀಯ ನೀವ್ ಹಿಂಗ್ ಮಾಡ್ಬೇಕು, ನೀವ್ ಹೀಗಿರ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಆಗಲ್ಲ ಸರ್. ಯಾರು ಪ್ರಜಾಕೀಯನ ಸೃಷ್ಟಿ ಮಾಡಿದ್ರು, ನಾಯಕ ಅಂತ ಹೇಳ್ತಿರೋ, ನೀವು ಮೊದಲು ಬಂದು ಪ್ರಜೆಗಳ ಜೊತೆ ಬಂದು ನೀವು ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಥವಾ ನೀವೇನ ಬದಲಾವಣೆ ತಂದು ನೀವ್ ಅದನ್ನ ಆಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗುತ್ತೆ ಸರ್. ನಾವು ಬರೀ ಸೋಷಿಯಲ್ ಮೀಡಿಯಾ, ಬರೀ ಮೀಡಿಯಾ ಮಟ್ಟಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ರಾಜಕೀಯದಲ್ಲಿ ಏನಂತ ಹೇಳಿದ್ರೆ ನೀವು ಬಹಳ ಜನಕ್ಕೆ ನೀವು ಸಹಾಯ ಮಾಡ್ಬೋದು, ಬಹಳ ಜನಕ್ಕೆ ನೀವು ಇನ್ಸ್ಪೈರ್ ಆಗಿರ್ಬೋದು, ಬಹಳ ಜನಕ್ಕೆ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನ ಆದರ್ಶ ವ್ಯಕ್ತಿಯಾಗಿ ಆಗ್ಬೋದು, ನಾಯಕನಾಗಿ ರಾಜಕೀಯದಲ್ಲಿ. ಈಗ ಅಟ್ ಪ್ರೆಸೆಂಟ್ ಬಿಡದಿ ರೈತರ ಬಗ್ಗೆ ಹೋರಾಟ ಗೊತ್ತಿರ್ಬೇಕು ನಿಮ್ಗೆ. ಬಿಡದಿ ಟೌನ್ಶಿಪ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೋರಾಡ್ತಿದ್ದಾರೆ ಸರ್. ಅಟ್ಲೀಸ್ಟ್ ನಿಮ್ಗೆ ಭೂಮಿನ ಒಬ್ಬ ಕೃಷಿಕಾಗಿ ಭೂಮಿ ಕೊಡೋದಷ್ಟು ಈಸಿನಾ ಸರ್ ಸರ್ಕಾರ? ಸರ್, ನನ್ ಪ್ರಕಾರ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಈಗಾಗ್ಲೇ ನೀವು ನೋಡಿರ್ಬೋದು, ಬೆಂಗಳೂರು ಸುತ್ತಮುತ್ತ ಉಳಿದಿರೋ ಭೂಮಿನೇ ಬಹಳ ಕಡಿಮೆ. ಇವತ್ತು ನೀವ್ ಹೇಳಿ ಸರ್, ಎಲ್ಲಿದ್ದಾರೆ ಸರ್ ಪ್ರಗತಿಪರ ರೈತರು, ಎಲ್ಲಿದ್ದಾರೆ? ಇರುವಂತ ಸುತ್ತಮುತ್ತ ಇರುವಂತದ ಜಮೀನುಗಳನ್ನೆಲ್ಲ ಕೆಡಿಬಿ ಅಕ್ವಿಸಿಷನ್ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಏರ್ಪೋರ್ಟ್ ಗೆ ಅಕ್ವಿಸಿಷನ್ ಮಾಡ್ತಿದ್ದಾರೆ. ಎಲ್ಲ ಈ ರೀತಿ ಪ್ರತಿಯೊಂದು ನಮ್ಮಂತ ರೈತರ ಜಮೀನೆಲ್ಲ ಈ ತರ ಅಕ್ವಿಸಿಷನ್ ಮಾಡ್ತಾವಲ್ಲ. ಓಕೆ, ಡೆವಲಪ್ಮೆಂಟ್ ಮಾಡ್ಬೇಕು. ಬಹಳಷ್ಟು ಹೊರಗಡೆ ಅವ್ರು ಬಂದು ಅವರ್ಸ್ಕೊಂತಿದ್ದಾರೆ. ನಾವು ಟೌನ್ಶಿಪ್ ಅಂತ ಮಾಡ್ಕೊಂಡು ಹೊರಗಡೆ ಬೆಳ್ಕೊಂಡೋದಷ್ಟು ನಮ್ಮಲ್ಲಿರೋರು ಇಲ್ಲೇ ಇದ್ದಾರೆ, ಹಳ್ಳಿಲಿ ರೈತರು ಹಳ್ಳಿಲೇ ಇದ್ದಾರೆ. ಹೊರಗಡೆ ಅವರೆಲ್ಲ ಬಂದು ಮೈಗ್ರೆಂಟ್ಸ್ ಆಗ್ತಿದ್ದಾರೆ. ನಾವೇನಾಗ್ತಿದೆ, ನಮ್ ಕರ್ನಾಟಕ, ನಮ್ಮ ರಾಜ್ಯನ ಹೊರಗಡೆವರೆಗೋಸ್ಕರ ಎಲ್ಲಾ ರೀತಿ ಸೌಲಭ್ಯಗಳು ಮಾಡ್ಕೊಡ್ತಾ ಇದೀವಿ ಹೊರತು ನಮ್ಮವ್ರಿಗೆ ನಾವೇನು ಮಾಡ್ಕೊಡ್ತಾ ಇಲ್ಲ ಅಂತ ತುಂಬಾ ಸ್ಟೀರಾಯ್ಡ್ಸ್ ಎಲ್ಲ ತಗೊಳ್ತೀವಿ ಸರ್. ಅದೇನಾಗ್ತಿದೆ ಅಂತ ಹೇಳಿದ್ರೆ, ಈ ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ ಅದು ಇನಿಷಿಯಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳಲ್ಲಿ ಬಾಡಿ ಬರುತ್ತೆ. ಬಟ್ ನಾನ್ ಹೇಳೋದಂದ್ರೆ, ಇವತ್ತಿನ ಟ್ರೈನರ್ಸ್ ಅಷ್ಟೇ, ಬಹಳ ಜನ ಟ್ರೈನರ್ಸ್ ಏನಂದ್ರೆ 30 ಡೇಸ್ ಪ್ರೋಗ್ರಾಮು, 60 ಡೇಸ್ ಪ್ರೋಗ್ರಾಮು, 90 ಡೇಸ್ ಪ್ರೋಗ್ರಾಮ್ ಅಂತ ಹೇಳಿ 90 ದಿನದಲ್ಲಿ ನಿಮ್ಗೆಲ್ಲ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀವಿ, ಬಾಡಿ ಬರ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕೆಲವರು ಏನ್ ಹೇಳ್ಕೊಳ್ತಿದ್ದಾರೆ, ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಶಾರ್ಟ್ ಟೈಮ್ಗೆ ನಿಮ್ಗೆ ಸೈಕಲ್ ಕೊಡ್ತೀನಿ ಅಂದ್ರೆ, ಸೈಕಲ್ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಇದ್ರಲ್ಲಿ ಸ್ಟೀಲ್ ಬರುತ್ತೆ ಸರ್. ಸ್ಟೆರಾಯ್ಡ್ಸ್ ಎಲ್ಲ ಕೊಡೋದು, ಸ್ಟೆರಾಯ್ಡ್ಸ್ ನ ಅವರು ಇದ್ ಮಾಡೋದು, ಇದೆಲ್ಲ ಮಾಡಿ ಏನಾಗ್ತಿದೆ ಅಂದ್ರೆ ತುಂಬಾ ಯಂಗ್ಸ್ಟರ್ಸ್ಗೆ. ಸರ್, ಇವತ್ತು ನೀವು ಕೇಳಿ ಸರ್, ನಾನು ಹೇಳ್ತೀನಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಇವತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ ಪ್ರಕಾರ 1 ತಿಂಗಳಿಗೆ ಎಷ್ಟು ಅರ್ಥ ಮಾಡ್ಬೋದಪ್ಪ? ಆದ್ರೆ ಒಬ್ಬ ಕೃಷಿಕ ನಿಜವಾಗ್ಲೂ ಕೃಷಿ ಇಂಟ್ರೆಸ್ಟ್ ಪಟ್ಟು ಕೃಷಿ ಮಾಡಿದ್ರೆ ವರ್ಷಕ್ಕೆ ಕನಿಷ್ಠ ಪಕ್ಷ ಆಂಟಿ ಇನ್ಕಂಬೆನ್ಸಿ ತುಂಬಾ ಜಾಸ್ತಿ ಇದೆ ಸರ್. ಆಂಟಿ ಇನ್ಕಂಬೆನ್ಸಿ ತುಂಬಾ ಜಾಸ್ತಿ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಗವರ್ನಮೆಂಟ್ ನಲ್ಲಿ ಇರುವಂತ ಆಂಟಿ ಇನ್ಕಂಬೆನ್ಸಿ, ಕೃಷ್ಣ ಬೈರೇಗೌಡರಲ್ಲಿ ಇರುವಂತ ಆಂಟಿ ಇನ್ಕಂಬೆನ್ಸಿ, ಆಮೇಲೆ ಅವರು ಮಿನಿಸ್ಟರ್ ಆಗಿ ಕೂಡ ಬ್ಯಾಟರಾಯನಪುರದಲ್ಲಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಮಾಡ್ಲಿಲ್ಲ ಅನ್ನೋದು. ನಮಸ್ಕಾರ, ಸಂಯುಕ್ತ ಕರ್ನಾಟಕ ನುಡಿಗರಿಗೆ ಸ್ವಾಗತ. ನಾನು ಕೃಷ್ಣ. ಇವತ್ತು ನಾವೊಬ್ರು ಸ್ಪೆಷಲ್ ವ್ಯಕ್ತಿಯನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿದೀವಿ. ಸ್ಪೆಷಲ್ ವ್ಯಕ್ತಿ ಅನ್ನೋದ್ಕಿಂತ ಇವ್ರನ್ನ 6 ಪ್ಯಾಕ್ ವ್ಯಕ್ತಿ ಅಂತ ಕರಿಬೇಕು. ಯಾಕೆ 6 ಪ್ಯಾಕ್ ವ್ಯಕ್ತಿ ಅಂತ ಕರಿಬೇಕು, ಏನಿದ್ರ ಗುಟ್ಟು, ಎಲ್ಲವನ್ನೂ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀವಿ. ಅದಕ್ಕೆ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರೀಶ್ ಗೌಡ ಅವರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ ನ ಸ್ಪೆಷಲ್ ಶೋಗೆ ಸ್ವಾಗತ ಸರ್. ಸರ್, ನಾನು 6 ಪ್ಯಾಕ್ ವ್ಯಕ್ತಿ ಅಂತ ಕರೆದೆ. ಆ 6 ಪ್ಯಾಕ್ ವ್ಯಕ್ತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಮೊದಲು. ಸೊ ಹರೀಶ್ ಗೌಡ ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಮುಂಚೆ ಅವ್ರಿಗೆ ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಹರೀಶ್ ಗೌಡ ಅವರು ಆಕ್ಟರು, ಮಾಡೆಲ್, ಬಾಡಿ ಬಿಲ್ಡರು, ಕೃಷಿಕ, ಹಾಗೆ ಪೊಲಿಟಿಷಿಯನ್ ಕೂಡ. ಯುವ ಪೊಲಿಟಿಷಿಯನ್ ಅಂದ್ರೆ ಬಹಳಷ್ಟು ಕನಸುಗಳು ಇರ್ತವೆ. ಆ ಕನಸುಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹರೀಶ್ ಗೌಡ ಅವರೇ, ಪ್ರಮುಖವಾಗಿ ನಿಮ್ಮ ಡ್ರೀಮ್ ಅನ್ನೋದು ಏನು? ಈ ಎಲ್ಲಾ ಕಡೆ ಇದ್ದೀರಲ್ಲ, ಎಲ್ಲಾ ಒಂದು ಇದು ಅಂತ ಹೇಳಿದ್ರೆ ನಿಮ್ಮ ಡ್ರೀಮ್ ಇದೆ? ಡ್ರೀಮ್ ಅನ್ನೋದಕ್ಕಿಂತ ವೆರಿ ಪ್ಯಾಷನೇಟ್. ಸೊ ಒನ್ ಲೈಫ್ ಏನಂತ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಇದ್ರೆ ತುಂಬಾ ಒಳ್ಳೇದು. ಆಮೇಲೆ ನಮ್ಗೆ ನಾವು ಏನ್ ಇಷ್ಟಪಡ್ತೀವೋ ಅದನ್ನ ಮಾಡ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ್ದೇ ಇರ್ಬೋದು, ವೃತ್ತಿಯಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಪ್ಯಾಷನ್ಸ್ ಇರ್ಬೋದು, ಯಾವ್ದೇ ಇರ್ಲಿಲ್ಲ, ಅದನ್ನ ನಾವು ಇಷ್ಟಪಟ್ಟಿದ್ದನ್ನ ನಾವು ಅಚೀವ್ ಮಾಡಿದಾಗ ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಸ್ವಲ್ಪ ನಾನು ಬಾಡಿ ಬಿಲ್ಡಿಂಗ್ ಇರ್ಬೋದು, ಅಥವಾ ಪೊಲಿಟಿಕಲಿ ಆಕ್ಟಿವ್ ಇರ್ಬೋದು, ಮತ್ತೆ ಕೃಷಿ ಇರ್ಬೋದು. ಕೃಷಿ ಬಂದು ನಮ್ಮ ಕುಟುಂಬದಲ್ಲಿ ಮೊದಲಿನ ಕೃಷಿ ಮಾಡ್ಕೊಂಡು ಅದನ್ನ ನಾನು ಯಾವಾಗ ಕಂಟಿನ್ಯೂ ಮಾಡಿದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕೆಲವು ವಿಚಾರಗಳನ್ನ ನಾವು ವೆರಿ ಪ್ಯಾಷನೇಟ್ ಅಬೌಟ್ ಥಿಂಗ್ಸ್. ಅದಕ್ಕೋಸ್ಕರ ನಾನು ಪ್ಯಾಷನ್ ಕಂಟಿನ್ಯೂ ಮಾಡ್ಬೇಕಂತ ಸೈಮಲ್ಟೇನಿಯಸ್ ಆಗಿ ಮಲ್ಟಿ ಟಾಸ್ಕಿಂಗ್ ಪ್ರಕಾರ ಬಾಡಿ ಬಿಲ್ಡಿಂಗು, ಪೊಲಿಟಿಕಲ್, ಕೃಷಿ, ಇದೆಲ್ಲದಕ್ಕೂ ಟೈಮ್. ಎಸ್ ಹರೀಶ್ ಅವರೇ, ನಾನು 6 ಪ್ಯಾಕ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನು ನಿಮ್ ಕೈಗೆ 6 ಪೇಪರ್ಸ್ ನ ಕೊಟ್ಟಿದ್ದೀನಿ. ಒಂದೊಂದನ್ನೇ ಓಪನ್ ಮಾಡ್ಬೇಕು. ಅದರಲ್ಲಿ ನಿಮ್ಮ 6 ಪ್ಯಾಕ್ ನ ರಿವೀಲ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನೀವು ರಿಯಲಿ 6 ಪ್ಯಾಕ್ ಮಾಡಿದ್ದೀರಲ್ವಾ? ತುಂಬಾ ಸರ್ಪ್ರೈಸಿಂಗ್ ಆಗಿದೆ ಇದು. ಆಕ್ಚುಲಿ 6 ಟ್ರಿಕ್ಸ್ ಇದ್ರಲ್ಲಿ ಏನಿದೆ ಅನ್ನೋದು ಒಂದ್ ಸ್ವಲ್ಪ ಸಸ್ಪೆನ್ಸ್ ಅಂತ ಅನಿಸ್ತಾ ಇದೆ ನನಗೆ. ಸೊ ನೀವು 6 ಪ್ಯಾಕ್ಸ್ ವಿಚಾರ ಮಾತಾಡಿದ್ರಿ, ಇಲ್ಲಿ 6 ಚೀಟಿನೂ ಕೊಟ್ಟಿದ್ದ.
ನಾನು 6 ಪ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಬಹಳಷ್ಟು ರೀಸನ್ಸ್ ಕಾರಣಗಳಿದ್ದಾರೆ. ಸೊ ನಾನು ಆಕ್ಚುಲಿ ಫ್ರಮ್ ಲಾಸ್ಟ್ 15-20 ಇಯರ್ಸ್ ಇಂದ ಫಿಟ್ನೆಸ್ ನಾನು ನನ್ನ ಲೈಫ್ ಸ್ಟೈಲ್ ನಲ್ಲಿ ಫಿಟ್ನೆಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕಂದ್ರೆ ನಾವ್ ಎಷ್ಟು ಫಿಟ್ ಆಗಿರ್ತೀವೋ ಆತರ ಇಟ್ ಇಸ್ ಲೈಕ್ ಎ ಹೆಡ್ ಟರ್ನರ್. ಪ್ರತಿಯೊಬ್ರು ಕೂಡ ನಮ್ಮನ್ನ ನೋಡಿ ಬಹಳಷ್ಟು ವಿಚಾರಗಳು ಬಹಳಷ್ಟು ತಿಳ್ಕೊಳ್ಳೋಂಥದ್ದು. ಸೊ ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದಾಗೇನೆ ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡಿದೆ, ಜಿಮ್ ಎಲ್ಲ ಹೋಗಕ್ಕೆ. ಅದೇ ರೀತಿ ಕಂಟಿನ್ಯೂ ಆಯ್ತು, ಬಹಳ ವರ್ಷಗಳು ಕಂಟಿನ್ಯೂ ಆಯ್ತು. ಒಂದು 2-3 ವರ್ಷ ಮಾಡಲಿಂಗ್ ಮಾಡಿದ್ವಿ. ಅದಾದ ನಂತರ ಈಗ ಪ್ರೆಸೆಂಟ್ ಆಗಿ ನಾನು ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ LLB ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಒಂದು 300 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. ಇದಕ್ಕೂ ಮುಂಚೆ ನಾನು ಮಂಗಳಗೌರಿ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ 5 ಇಯರ್ಸ್ ವರ್ಕ್ ಮಾಡಿದ್ದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಏನು ಅಂತ ಹೇಳಿದ್ರೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಾವು ಇವತ್ತು ಟಿವಿನಲ್ಲಿ ನಾವು ಬರ್ತಿದೀವಿ, ಕಾಣಿಸ್ತಿದೀವಿ ಅಂತಂದ್ರೆ ನಮ್ಮನ್ನ ನೋಡಿ ಇನ್ಸ್ಪಿರೇಷನ್ ಆಗುವಂತ ಬಹಳಷ್ಟು ಜನ ಇರ್ತಾರೆ. ಅವರೆಲ್ಲ ಯಾವ್ದಾದ್ರು ಒಂದು ವ್ಯಕ್ತಿ ಅಂದ್ರೆ ಅವ್ರನ್ನ ಯಾಕೆ ನೋಡ್ಬೇಕು, ಅವ್ರಲ್ಲಿ ಏನ್ ಕ್ವಾಲಿಟೀಸ್ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಜನರೇಷನ್ಗೆ ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ ಬೀಯಿಂಗ್ ವೆರಿ ಫಿಟ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಮ್ ವೆಲ್ತ್ ಜೊತೆಗೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಜಿಮ್ಮಿಂಗ್ ರೆಗ್ಯುಲರ್ ಆಗಿ ಹೋಗ್ತಿದ್ದೆ. ಸೊ ರೆಗ್ಯುಲರ್ ಆಗಿ ಹೋಗ್ತಾ ಸೊ 2018 ಅಲ್ಲಿ ನಾನು ಆಕ್ಚುಲಿ ಫಸ್ಟ್ ಇನ್ಬಾ ಕಾಂಪಿಟೇಷನ್ ಕಾಂಪೀಟ್ ಮಾಡಿ ಅದರಲ್ಲಿ ವಿನ್ ಆದೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 6 ಪ್ಯಾಕ್ಸ್ ಅನ್ನೋದು ನನ್ನ ಪ್ಯಾಷನ್. ಓಕೆ, ನಿಮ್ 6 ಪ್ಯಾಕ್ ನ ತುಂಬಾ ಜನ ನೋಡಿದೀವಿ, ಅದ್ರ ಬಗ್ಗೆ ನಿಮ್ಗೆ ಚಾಂಪಿಯನ್ ಕೂಡ ಸಿಕ್ಕಿದೆ ಅಲ್ವಾ 6 ಪ್ಯಾಕ್. ಆ 6 ಪ್ಯಾಕ್ ಬದಲು ಈ ಫಸ್ಟ್ ಪ್ಯಾಕ್ ನಿಮ್ ಕೈಯಲ್ಲಿರೋ ಪ್ಯಾಕ್ಸ್ ಅಲ್ಲಿ ಒಂದು ಓಪನ್ ಮಾಡಿ. ಓಕೆ, ಯಾವ್ದಾದ್ರು ಓಪನ್ ಮಾಡ್ಬೋದು, ನಾವು ಇದನ್ನೇ ಓಪನ್ ಮಾಡ್ಬೇಕಂತ ಇದಿಲ್ಲ. ಅದ್ರಲ್ಲಿ ಏನಿದೆ? ಆಕ್ಚುಲಿ ಇದರಲ್ಲಿ ನನ್ಗೆ ತುಂಬಾ ಇಷ್ಟವಾದಂತದ್ದು, ನನ್ನ ಆಕ್ಟಿವಿಟೀಸ್ ಅಲ್ಲಿ ಬಹಳ ಇಷ್ಟ ಆಗಿರುವಂತ ಆಕ್ಟಿವಿಟಿ ಯಾವುದು ಅಂತ ಹೇಳಿದ್ರೆ ಅದು ಕೃಷಿಕ. ಫಸ್ಟ್ ಕೃಷಿಕ ಬಂದಿದೆ. ಕೃಷಿಕ ತುಂಬಾ ಪ್ಯಾಷನೆಟ್ ಆಗಿ ತುಂಬಾ ಆಸೆ ಪಟ್ಟು ಮಾಡುವಂತದ್ದು ಏನಾದ್ರು ಇದ್ರೆ ನಾನು ಅದು ಕೃಷಿಕ. ಇದ್ರ ಬಗ್ಗೆ ನೀವು ಏನಾದ್ರು ವಿಚಾರಗಳು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ವಿಚಾರ ಇದೆ. ಕೃಷಿಕನಾಗಿ ಹೇಳುವಂತದ್ದು ತುಂಬಾ ವಿಚಾರಗಳಿದೆ. ಮತ್ತು ಹೇಳ್ಕೊಡೋದಕ್ಕೆ ನಂಗೆ ಆಕ್ಚುಲಿ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನೊಬ್ಬ ರೈತರ ಮಗ ಮತ್ತೆ ಕೃಷಿಕ ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ ಆಗುತ್ತೆ. ಸರ್, ಈಗ ಚೆನ್ನಿಗರಾಯಪುರದಲ್ಲಿ ಹುಟ್ಟಿದ ಹರೀಶ್ ಗೌಡ್ರು. ಸೊ ಚೆನ್ನಿಗರಾಯಪುರದಲ್ಲಿ ಈಗ ಅಲ್ಲಿ ಸಾವಯವ ಕೃಷಿ ಹೇಗಿದೆ, ಅಲ್ಲಿ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ನೀವು? ಸರ್, ನಮ್ದು ಬಂದು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಬರುತ್ತೆ. ಚೆನ್ನಿಗರಾಯಪುರ ಅಂತ ಒಂದು ವಿಲೇಜ್, ಅಲ್ಲಿ ನಾನು ಹುಟ್ಟಿದ್ದು. ಆಲ್ಮೋಸ್ಟ್ ಬಾರ್ಡರ್ ಅಲ್ವಾ ಅದು? ಹೌದು, ಆಂಧ್ರ. ಆಕ್ಚುಲಿ ನಮ್ಗೆ ಆಂಧ್ರ ಅಲ್ಲ, ತಮಿಳ್ನಾಡು ಬಾರ್ಡರ್. ನಮ್ಮ ಚೆನ್ನಿಗರಾಯಪುರದಿಂದ ತಮಿಳ್ನಾಡು ಬಂದು ಜಸ್ಟ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ಕೋಲಾರ ಆದ್ಮೇಲೆ ಮತ್ತೆ ನಮ್ಗೆ ಆಂಧ್ರ ಬಾರ್ಡರ್ ಸಿಗುತ್ತೆ. ಆಕ್ಚುಲಿ ನಾವು ಯಾವ ಪ್ಲೇಸ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಒಂದು 15-20 ಮಿನಿಟ್ಸ್ ಡ್ರೈವ್ ಹೋದ್ರೆ ಈ ಕಡೆ ತಮಿಳ್ನಾಡು ಸಿಗುತ್ತೆ, ಒಂದು 30 to 40 ಮಿನಿಟ್ಸ್ ಡ್ರೈವ್ ಹೋದ್ರೆ ಆಂಧ್ರ ಸಿಗುತ್ತೆ. ಸೊ ಹರೀಶ್ ಗೌಡ್ರಿಗೆ ಯಾವ ಲ್ಯಾಂಗ್ವೇಜ್ ತುಂಬಾ ಕಂಫರ್ಟಬಲ್ ಹೋದ್ರೆ? ಯಾವತ್ತಿದ್ರು ಕನ್ನಡನೇ ಪ್ರಿಯಾರಿಟಿ, ಕನ್ನಡನೇ ಫಸ್ಟ್. ಅದ್ರ ಜೊತೆಗೆ ತೆಲುಗು ಕೂಡ ಮಾತಾಡ್ತೀನಿ. ಬಾರ್ಡರ್ ಕಾಮನ್ ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್ 5 ಲ್ಯಾಂಗ್ವೇಜಸ್ ಮಾತಾಡ್ತೀನಿ. ಕೃಷಿಕ ಅನ್ನೋದು ಕೇಳಕ್ ಬರ್ತೀನಿ. ನಾನು ಆಕ್ಚುಲಿ ಕೃಷಿಕ ಆಗೋದಕ್ಕೆ ಕೃಷಿ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ನಾನ್ ಆಕ್ಚುಲಿ ನಿಜವಾಗ್ಲೂ ಕೃಷಿಕ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ನಾನು ಕೃಷಿಕ ಆಗಿದ್ದೆ. ಕೋವಿಡ್ ಟೈಮ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ, ಬಹಳ ಜನಕ್ಕೆ ಎಲ್ಲಾರ್ಗು ತುಂಬಾ ಬ್ರೇಕ್ ಇತ್ತು. ಅವಾಗೆಲ್ಲ ತುಂಬಾ ರಜಾ ದಿನಗಳಿತ್ತು. ನಮ್ಮ ತಂದೆಯವರು ಮೊದಲು ಕೃಷಿಕರಾಗಿದ್ರು. ನೀರಿನ ಅಭಾವ, ಎಸ್ಪೆಷಲಿ ಮಾಲೂರು ತಾಲೂಕು ಅಲ್ಲಿ ನಮ್ಗೆಲ್ಲ ತುಂಬಾ ನೀರಿನ ಅಭಾವ, ಸ್ಕೇರ್ಸಿಟಿ ಆಫ್ ವಾಟರ್ ತುಂಬಾ ಜಾಸ್ತಿ ಇದೆ. ನಮ್ಮಲ್ಲಿ ಏನಂದ್ರೆ ಬೋರ್ವೆಲ್ಸ್ ಎಲ್ಲ ಆಲ್ಮೋಸ್ಟ್ 1,200, 1,500 ಫೀಟ್ಸ್ ಬೋರ್ವೆಲ್ಸ್ ಹೋದ್ರು ಕೂಡ ನೀರಿನ ಅಭಾವ ತುಂಬಾ. ಡ್ರೈಲ್ಯಾಂಡ್ ಆಕ್ಚುಲಿ ಕೋಲಾರ ಡಿಸ್ಟ್ರಿಕ್ಟ್ ಡ್ರೈಲ್ಯಾಂಡ್. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ತುಂಬಾ ಬೋರ್ವೆಲ್ಸ್ ಹಾಕ್ಸಿದ್ವಿ. ನಮ್ ತಂದೆ ಹೇಳಿದ್ರು, ನಾನೆಲ್ಲ ಕೃಷಿ ಮಾಡಿದ್ನಪ್ಪ, ನಾನೆಲ್ಲ ಮಾಡಿ ಇದ್ರೆಲ್ಲ ತುಂಬಾ ಕಷ್ಟ ಆಗಿ ನೀರುಗಳಿಲ್ಲದೆ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ ಅಂತ ಸ್ಟಾಪ್ ಮಾಡಿದ್ವಿ. ಎಲ್ಲ ಹೇಳಿ ಕೋವಿಡ್ ಟೈಮ್ ಅಲ್ಲಿ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಮ್ಮ ತೋಟದಲ್ಲೆಲ್ಲ ನಮ್ದೊಂದು 25 acres ಒಂದು ಸಿಂಗಲ್ ಪ್ಲಾಟ್ ಲ್ಯಾಂಡ್ ಇದೆ ಊರಲ್ಲಿ. ಸೊ ಅಲ್ಲೇನ್ ಮಾಡಿದ್ವಿ, ಅಲ್ಲೆಲ್ಲ ಫಸ್ಟ್ ಒಂದು ಫೇಸ್ ಅಲ್ಲಿ ಒಂದು 10 ಎಕರೆ ನೀಲಗಿರಿ ಇತ್ತು ನಮ್ಗೆಲ್ಲ. ನಾನೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು, ಸೋಷಿಯಲ್ ಮೆಸೇಜ್ ಒಂದು ಕೊಡ್ಬೇಕು, ನೀಲಗಿರಿನ ತೆಗಿಸ್ಬೇಕು. ಯಾಕಂದ್ರೆ ತಮ್ಗೆಲ್ಲ ಗೊತ್ತು ನೀಲಗಿರಿಯಿಂದ ಬಹಳಷ್ಟು ನೀರಿನ ಅಭಾವ ಜಾಸ್ತಿ ಇದೆ. ಇವತ್ತು ನಮ್ ವಾಟರ್ ಸ್ಕೇರ್ಸಿಟಿ ಡ್ರೈ ಆಗ್ಬೇಕಂದ್ರೆ ಮೇಜರ್ ರೀಸನ್ ನೀಲಗಿರಿ. ಸೊ ಅದರಿಂದ ಏನ್ ಮಾಡಿದ್ವಿ, ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10 ಎಕರೆ ನೀಲಗಿರಿ ತೆಗ್ಸಿದಾದ್ಮೇಲೆ ಬಹಳಷ್ಟು ಕಡೆ ಓಡಾಡ್ಕೊಂಡ್ ಬಂದು ಎಲ್ಲಾರು ಏನ್ ಹೇಳಿದ್ರು ಅಂದ್ರೆ, ನೀವ್ ಯಾಕೆ ಕೃಷಿ ಹೊಂಡ ಮಾಡಬಾರ್ದು, ಕೃಷಿ ಹೊಂಡ ಮಾಡಿದ್ರೆ ಕೃಷಿ ಹೊಂಡ ಪದ್ಧತಿ ಮಾಡಿದಾಗ ನಾವು ಮಳೆ ಬಿಡುವಂತ ನೀರ್ನೆಲ್ಲ ಸಂಗ್ರಹಣೆ ಮಾಡುದು. ಆ ಸಂಗ್ರಹಣೆ ಮಾಡೋದ್ರಿಂದ
ನಾವು ನೀಲಗಿರಿ ಅಂದ್ರೆ ನನಗೆ ಗೊತ್ತಿರೋಂತ ಮಾಹಿತಿ, ನೀಲಗಿರಿ ಅದು ಇಡೀ ಭೂಮಿಯ ಫಲವತ್ತತೆ ಹೀರ್ಕೊಂಡ್ಬಿಟ್ಟಿರುತ್ತೆ. ಹೌದು ಅಲ್ಲಿ ಸರ್. ಕೃಷಿ ಮಾಡೋದು ಬಹಳ ಕಷ್ಟ. ಆಕ್ಚುಲಿ ಎಲ್ಲಿ ನೀಲಗಿರಿ ಲ್ಯಾಂಡ್ ಇದೆಯೋ ಅಲ್ಲೆಲ್ಲ ನೀವು ಬೋರ್ವೆಲ್ಸ್ ಹಾಕಿ, ನೀವು 1500 ಅಡಿ ಬೋರ್ವೆಲ್ಸ್ ಹಾಕಿದ್ರು ಕೂಡ ನೀರಿನ ಸ್ಕೇರ್ಸಿಟಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಗೇನು ನೀರ್ ಸ್ಕೇರ್ಸ್ ವಾಟರ್ ಏನಿದೆಯಲ್ಲ, ವಾಟರ್ ರಿಸೋರ್ಸಸ್ ಎಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಬೇಕು. ನೀಲಗಿರಿ ಬಗ್ಗೆ ಸೊ ನನಗೆ ನೀಲಗಿರಿ ಎಲ್ಲಿರುತ್ತೆ ಅಲ್ಲೆಲ್ಲ ತುಂಬಾ ಡ್ರೈ ಲ್ಯಾಂಡ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಅಲ್ಲೆಲ್ಲ ಒಳ್ಳೆ ಬೆಳೆಗಳಾಗಕ್ ಸಾಧ್ಯನೇ ಇಲ್ಲ. ಆಮೇಲೆ ಅದ್ರ ಜೊತೆಗೆ ಕೋಲಾರ ಡಿಸ್ಟ್ರಿಕ್ಟ್ ನಮ್ಗೆಲ್ಲ ತಿಳಿದೇ ಇದೆ. ಇವತ್ತು ನಮ್ಗೆಲ್ಲ ಒಂಥರ ಬರಗಾಲನೂ ಇದೆ, ಬರಡು ಭೂಮಿನೂ ಅನ್ನೋ ತರ ಆಗೋಗಿದೆ. ಯಾಕಂದ್ರೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಒಳ್ಳೊಳ್ಳೆ ರೈತರಿದ್ದಾರೆ, ತುಂಬಾ ಪ್ರಗತಿಪರ ರೈತರಿದ್ದಾರೆ. ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಆಕ್ಚುಲಿ ಕೋಲಾರ ಮಂಡಿ. ಟೊಮೆಟೊ ಮಂಡಿ, ಟೊಮೆಟೊ ಮಾರುಕಟ್ಟೆ ಇವತ್ತು ವರ್ಲ್ಡ್ ವೈಡ್ ಎಲ್ಲಾ ಕಡೆಗೂ ವಿಸ್ತರಣೆ ಆಗಿದೆ ಅಂತ ಹೇಳಿದ್ರೆ ಅದು ಬಿಕಾಸ್ ಆಫ್ ಕೋಲಾರ. ಅಂತ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಅದು ಮಾಲೂರು ತಾಲೂಕಲ್ಲಿ ಹುಟ್ಟಿರೋದು ಇನ್ನೂ ಹೆಮ್ಮೆ. ಸೊ ಹೀಗಾಗಿ ನಾನು 2016 ಅಲ್ಲಿ 17 ಅನ್ಸುತ್ತೆ, ಅದೇ ಕೋವಿಡ್ ಬಂದು 17 ಅಥವಾ 18 ಅಲ್ಲಿ ನಾನು ಫಸ್ಟ್ ಟೈಮ್ ನೀಲಗಿರಿ ತೆಗೆದು ಅಲ್ಲಿ ತೋಟ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ನನ್ ತಮ್ಗೆ ಹೇಳಿದೆ, ಕೃಷಿ ಹೊಂಡ. ಸೊ ಕೃಷಿ ಹೊಂಡ ನಾನು ಈಗ ಪ್ರೆಸೆಂಟ್ ನಮ್ಮ ತೋಟದಲ್ಲಿ ಕೃಷಿ ಹೊಂಡ ಬಂದು 120 ಗೆ 120 34 ಫೀಟ್ ಕೃಷಿ ಹೊಂಡ ಮಾಡಿಸ್ತೀವಿ. ಸೊ ಅದರಲ್ಲಿ ನನ್ನ ಪ್ರಕಾರ 1 ಕೋಟಿ ಲೀಟರ್ ನೀರು ಶೇಖರಣೆ ಆಗುತ್ತೆ. ನಮ್ ತೋಟದಲ್ಲಿ ಸುತ್ತಮುತ್ತ ಬಿಡುವಂತ ನೀರ್ನೆಲ್ಲ ಡ್ರೈನ್ ಮಾಡಿದೀವಿ ನಾವು. ಆ ನೀರೆಲ್ಲ ಹರ್ಕೊಂಡ್ ಬಂದು ಆ ಕೃಷಿ ಹೊಂಡ. ಇವತ್ತು ಆ ಕೃಷಿ ಹೊಂಡ ಒಂದ್ಸರಿ ತುಂಬುತ್ತೆ, ಕನಿಷ್ಠ ಪಕ್ಷ ಒಂದು 6 months ನಾನು ಒಂದು 5 ರಿಂದ 7 ಎಕರೆ ತೋಟ ಮಾಡ್ಬೋದು. ಸೊ ಆ ಕಾನ್ಸೆಪ್ಟ್ ಮಾಡಿದೀನಿ. ಆಕ್ಚುಲಿ ನೀವು ಬಂದು ಇಲ್ಲಿ ಇಂಟರ್ವ್ಯೂ ಮಾಡೋದಕ್ಕಿಂತ ಬಂದು ನಮ್ ತೋಟದಲ್ಲಿ ಇಂಟರ್ವ್ಯೂ ನೀವು ಕಲಿಸಿರೋ ವಿಡಿಯೋಗಳನ್ನ ನಾವು ವಿಡಿಯೋದಲ್ಲಿ ಆಗ್ಲೇ ತೋರಿಸ್ತೀವಿ. ತುಂಬಾ ಚೆನ್ನಾಗಿ. ನೀವು ಹೇಳ್ತಾ ಇರೋದನ್ನ ನಾವು ತೋರಿಸಬಹುದು ಸಮಸ್ಯೆ ಇಲ್ಲ. ಸೊ ಹೇಗಿತ್ತು ಸರ್ ಮತ್ತೆ ಕೃಷಿ ಈಗ ಸಕ್ಸಸ್ಫುಲ್ ರೈತ ಸರ್? 2018 ರಿಂದ ಟಚ್ ವುಡ್ ನಂಗೆ ಕೃಷಿಯಿಂದ ಬಹಳ ಒಳ್ಳೇದಾಗಿದೆ. ನಾನು ಕೃಷಿಯಲ್ಲಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಾರ್ಮಲ್ ಆಗಿ ಟೊಮೊಟೊ, ಕ್ಯಾರೆಟ್, ಈ ತರ ರೆಗ್ಯುಲರ್ ಕ್ರಾಪಿಂಗ್, ಕ್ಯಾಪ್ಸಿಕಮ್, ಈ ತರ ರೆಗ್ಯುಲರ್ ಕ್ರಾಪಿಂಗ್ ಮಾಡಿದ್ರು. ನಾನು ಯಾವತ್ತು ಪಾಲಿ ಹೌಸ್ ಈ ಕಾನ್ಸೆಪ್ಟ್ ಹೋಗಿರ್ಲಿಲ್ಲ. ಸೊ ಬಟ್ ಬಹಳಷ್ಟು ಜನ ನನ್ಗೇನ್ ಅಡ್ವೈಸ್ ಮಾಡಿದ್ರು ಅಂದ್ರೆ, ಇಷ್ಟು ಚೆನ್ನಾಗಿ ಕೃಷಿ ಮಾಡ್ತಿದ್ಯಾ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿದ್ಯಾ, ನೀನು ಪಾಲಿ ಹೌಸ್ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಇವತ್ತು ಪ್ರೆಸೆಂಟ್ ಏನಂದ್ರೆ ಹಾರ್ಟಿಕಲ್ಚರ್ ನಿಮ್ಗೆಲ್ಲ ಗೊತ್ತಿದೆ, ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಬೆಲ್ ಪೇಪರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಲಾಸ್ಟ್ 6 months ಬ್ಯಾಕ್ ನಾನು ಅದೇ ಜಾಗದಲ್ಲಿ ಇವತ್ತು 3 ಎಕರೆ ಪಾಲಿ ಹೌಸ್ ಮಾಡಿ ಪ್ರೆಸೆಂಟ್ ನಾನು ಬೆಲ್ ಪೇಪರ್ಸ್ ಹಾಕ್ತೀನಿ. ಬೆಲ್ ಪೇಪರ್ಸ್ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ಕ್ಯಾಪ್ಸಿಕಮ್ ಅಲ್ಲಿ ರೆಡ್ ಮತ್ತೆ ಯೆಲ್ಲೋ ಕ್ಯಾಪ್ಸಿಕಮ್. ಇವತ್ತು ಮಾರ್ಕೆಟ್ ಅಲ್ಲಿ ಅದು ಅಬ್ರಾಡ್ ಎಲ್ಲ ಸೇಲ್ ಆಗುತ್ತೆ, ಮತ್ತೆ ಬಾಂಗ್ಲಾಗ್ ಹೋಗುತ್ತೆ, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗುತ್ತೆ. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಕೃಷಿ ನನ್ಗೆ ಯಾವತ್ತು ನಮ್ಗೆ ಸಕ್ಸಸ್ ಬರ್ತಾ ಇತ್ತು. ಒಂದು ಮಾತನ್ನ ತಮ್ಗೆಲ್ಲ ಹೇಳಕ್ ಇಷ್ಟಪಡ್ತೀನಿ, ಭೂಮಿ ತಾಯಿನ ಯಾರು ನಂಬ್ತಾರೋ ಅವ್ರನ್ನ ಯಾವತ್ತೂ ಯಾರು ಕೈ ಬಿಡಲ್ಲ ಅನ್ನೋದು ಒಂದು, ನಾನು ಆ ಮಾತನ್ನ ಇವತ್ತೆಲ್ಲ ಪ್ರತಿಯೊಬ್ಬರಿಗೂ ಹೇಳ್ಬೇಕು. ನನ್ನ ಲೈಫಲ್ಲೂ ಪ್ರೂವ್ ಆಗಿದೆ. ನಾನು BE ಕಂಪ್ಯೂಟರ್ ಸೈನ್ಸ್ ಮಾಡಿ BIT ಓದಿ, ಅದ್ರ ಜೊತೆಗೆ MBA HR ಮತ್ತೆ ಮಾರ್ಕೆಟಿಂಗ್ MBA ಮತ್ತೆ MS ರಾಮಯ್ಯ ಓದಿದ್ದು. ಇಷ್ಟೆಲ್ಲ ಓದಿ ಕೃಷಿ ಬಗ್ಗೆ ಯಾಕೆ ನನ್ಗೆ ಇಂಟ್ರೆಸ್ಟ್, ಆಸಕ್ತಿ ಏನಂತ ಹೇಳಿದ್ರೆ, ಕೃಷಿನಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ಕೃಷಿನಲ್ಲಿ ನೀವು ಕಷ್ಟಪಟ್ಟರೆ ಸಂಪಾದನೆ ಕೂಡ ಮಾಡ್ಬೋದು. ಸರ್ ಇವತ್ತು ನೀವು ಕೇಳಿ ಸರ್, ನಾನು ಹೇಳ್ತೀನಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಇವತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ ಪ್ರಕಾರ ಒಂದ್ ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ಬೋದು? 2 lakh. ಅದು ಯಾವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ ಅರ್ನ್ ಮಾಡ್ಬೋದು. ಹೊಸ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಈಗ ತಾನೇ BE ಕಂಪ್ಯೂಟರ್ ಸೈನ್ಸ್ ಅಥವಾ BE ಮೆಕ್ಯಾನಿಕಲ್ ಯಾವ್ದೋ ಒಂದು 50,000 ಇಲ್ಲ ಸರ್, ಇವತ್ತಿನ ಪರಿಸ್ಥಿತಿ ಅನ್ಕೊಂಡಿದೀವಿ ಸರ್. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇವತ್ತಿನ ಎಜುಕೇಶನ್ ಸಿಸ್ಟಮ್ ಮತ್ತೆ ಈಗ ಆಗ್ತಿರೋಂಥದ್ದೆಲ್ಲ ನೋಡಿದ್ರೆ 20 to 25,000 ಸ್ಯಾಲರಿ ಕೊಡ್ತೀವಿ. ಆದ್ರೆ ಒಬ್ಬ ಕೃಷಿಕ ನಿಜವಾಗ್ಲೂ ಕೃಷಿ ಇಂಟ್ರೆಸ್ಟ್ ಪಟ್ಟು ಕೃಷಿ ಮಾಡಿದ್ರೆ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು 30-40 ವರ್ಷದಿಂದ ಒಳ್ಳೆ ಕೃಷಿ ಮಾಡಿದ್ರೆ 10 ಎಕರೆ ತೋಟದಲ್ಲಿ 1 ಕೋಟಿವರೆಗೂ ಸಂಪಾದನೆ ಮಾಡ್ಬೋದು. ನೀವು ನಂಬ್ತೀರಾ ಇದನ್ನ? ಮಾಡ್ಬೋದು. ಆದ್ರೆ ಏನಂದ್ರೆ ಪ್ರತಿಯೊಂದಕ್ಕೂ ಆಸಕ್ತಿ ಇರ್ಬೇಕು, ಮತ್ತೆ ಅದ್ರ ಬಗ್ಗೆ ಕಾಳಜಿ ಇರ್ಬೇಕು, ಮತ್ತೆ ನೀವು ಕಷ್ಟ ಬಿಡ್ಬೇಕು ಸರ್. ಹಾರ್ಡ್ ವರ್ಕ್, ವಿತೌಟ್ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ನೀವೇನು ಅಚೀವ್ ಮಾಡಲ್ಲ. ಸೊ ಯಾವ್ದಾದ್ರು 1 ಕೋಟಿ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಇಲ್ಲ, ನನ್ನನ್ನೇ ಅಂತಲ್ಲ, ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಬಹಳಷ್ಟು ದೊಡ್ಡ ರೈತರಿದ್ದಾರೆ, ತುಂಬಾ ದೊಡ್ಡ ರೈತರಿದ್ದಾರೆ. ಟೊಮೊಟೊ 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಟೊಮೊಟೊ ಮಾಡೋರಿದ್ದಾರೆ, ಮತ್ತೆ ಕ್ಯಾಪ್ಸಿಕಮ್ ಬೆಳೆಯೋರು ಇದ್ದಾರೆ, ಕ್ಯಾರೆಟ್ ಬೆಳೆಯೋರು ತುಂಬಾ. ಅಂದ್ರೆ ಲೈಕ್ ಅಗ್ರಿಕಲ್ಚರ್ ಇವಾಗ ಅಗ್ರಿಕಲ್ಚರ್ ಇಸ್ ಬಿಕಮ್ ವೆರಿ ವಾಸ್ಟ್. ತುಂಬಾ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ಪಾಲಿ ಹೌಸ್ ಇದೆ. ಪಾಲಿ ಹೌಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಗ್ರೀನ್ ಹೌಸ್ ಅಂತ ಹೇಳ್ತಾರೆ. ಗ್ರೀನ್ ಹೌಸ್ ಅಂತ ಹೇಳ್ತಾರೆ. ಗ್ರೀನ್ ಹೌಸ್ ಅಲ್ಲಿ ನಾವೇನು ಅಂತ ಹೇಳಿದ್ರೆ, ಗ್ರೀನ್ ಹೌಸ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕ್ರಾಪಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮಳೆ ಗಾಳಿ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಅದಕ್ಕೆ ನಾವು ಪೆಸ್ಟಿಸೈಡ್ಸ್ ಗಿಸ್ಟಿಸೈಡ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಿ ಮಾಡ್ಬೋದು ಗ್ರೀನ್ ಹೌಸ್.
ಗ್ರೀನ್ ಹೌಸ್ ಕಾನ್ಸೆಪ್ಟ್ ಇಸ್ ವೆರಿ ಗುಡ್. ಸೊ ಈಗ ಹರೀಶ್ ಗೌಡ ಅವರು ಕೃಷಿಕ ಆಗಿದ್ರ ಬಗ್ಗೆ ಹೇಳಿದ್ರಿ. ಸೊ ಇನ್ಸ್ಪಿರೇಷನ್ ಯಾರು ಸರ್? ನೀವು ಕೋವಿಡ್ ಟೈಮ್ ಅಲ್ಲಿ ಹೋದ್ರಿ ಗೊತ್ತು, ಬಟ್ ಇನ್ಸ್ಪಿರೇಷನ್ ಯಾರು ಸರ್? ಇನ್ಸ್ಪಿರೇಷನ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ, ಮತ್ತೆ ನನಗೆ ಬಹಳಷ್ಟು ಸ್ನೇಹಿತರಿದ್ದಾರೆ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ. ಅವರೆಲ್ಲ ಪ್ರಗತಿಪರ ರೈತರಿದ್ದಾರೆ. ಅವ್ರೆಲ್ಲ ನೋಡಿದಾಗ ನನಗೇನ್ ಅನ್ಸ್ತು ಅಂತ ಹೇಳಿದ್ರೆ, ತುಂಬಾ ಜಮೀನಿದೆ, ಜಮೀನಿರೋ ಜಮೀನಲ್ಲಿ ಯಾಕೆ ನೀಲಗಿರಿ ಹಾಕಿ ಈ ಕಡೆ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ಕೊಂಡು ಈ ಕಡೆ ಸ್ಕೇರ್ಸಿಟಿ ಆಫ್ ವಾಟರ್ ಆಗ್ತಿದೆ, ಯಾಕೆ ಪ್ರಯತ್ನ ಪಡಬಾರ್ದು ಅಂತೇಳಿ ಪ್ರಯತ್ನ ಪಟ್ಟಿದ್ದೆ ಸರ್. ಅದು ಪ್ರಯತ್ನ ಪಟ್ಟಿದ್ದಕ್ಕೆ ದೇವ್ರು ಆಕ್ಚುಲಿ ಫಲ ಕೊಟ್ಟಿದ್ದಾರೆ. ಅಂದ್ರೆ ಕಷ್ಟ ಬಿಟ್ರೆ ಭಗವಂತ ನಮ್ಗೆ ಒಂದು ಫಲ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ನಾನು ದಯಬೇಕು ಸರ್. ಸರ್, ಹರೀಶ್ ಅವರು ಕೃಷಿಕರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅಟ್ ಪ್ರೆಸೆಂಟ್ ಬಿಡದಿ ರೈತರ ಬಗ್ಗೆ ಹೋರಾಟ ಗೊತ್ತಿರ್ಬೇಕು ನಿಮ್ಗೆ. ಬಿಡದಿ ಟೌನ್ಶಿಪ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಓಡಾಡ್ತಿದ್ದಾರೆ. ಸರ್, ಅಟ್ಲೀಸ್ಟ್ ನಿಮ್ಗೆ ಭೂಮಿನ ಒಬ್ಬ ಕೃಷಿಕ ಆಗಿ ಭೂಮಿ ಕೊಡೋದಷ್ಟು ಈಸಿನಾ ಸರ್ ಸರ್ಕಾರ? ಸರ್, ನನ್ನ ಪ್ರಕಾರ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಈಗಾಗ್ಲೇ ನೀವು ನೋಡಿರ್ಬೋದು, ಬೆಂಗಳೂರು ಸುತ್ತಮುತ್ತ ಉಳಿದಿರೋ ಭೂಮಿನೇ ಬಹಳ ಕಡಿಮೆ. ಇವತ್ತು ನೀವ್ ಹೇಳಿ ಸರ್, ಎಲ್ಲಿದ್ದಾರೆ ಸರ್ ಪ್ರಗತಿಪರ ರೈತರು? ಎಲ್ಲಿದ್ದಾರೆ? ಇರುವಂತಹ ಸುತ್ತಮುತ್ತ ಇರುವಂತಹ ಜಮೀನುಗಳನ್ನೆಲ್ಲ KDB ಅಕ್ವಿಸಿಷನ್ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಏರ್ಪೋರ್ಟ್ ಗೆ ಅಕ್ವಿಸಿಷನ್ ಮಾಡ್ತಿದ್ದಾರೆ. ಎಲ್ಲ ಈ ರೀತಿ ಪ್ರತಿಯೊಂದು ನಮ್ಮಂತ ರೈತರ ಜಮೀನೆಲ್ಲ ಈ ತರ ಅಕ್ವಿಸಿಷನ್ ಮಾಡ್ತಾವಲ್ಲ. ಓಕೆ, ಡೆವಲಪ್ಮೆಂಟ್ ಮಾಡ್ಬೇಕು, ನಾನು ಡೆವಲಪ್ಮೆಂಟ್ ಬಗ್ಗೆ ಯಾವತ್ತೂ ಕ್ವೆಶ್ಚನ್ ಮಾಡಲ್ಲ. ಆದ್ರೆ ಕೃಷಿಕರು ಯಾರು 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡಿರುವಂತ ರೈತರಿಗೆ ಅವ್ರ ಜಮೀನೆಲ್ಲ ನಾವು ತಗೊಂಡ್ಬಿಟ್ಟಾಗ ಅದರಿಂದ ಏನಾಗತ್ತೆ ಹೇಳಿ? ಅವ್ರು ಇವಾಗ ನಾನೊಬ್ಬ ಕೃಷಿಕ, ನನಗೊಂದು 3 ಮಕ್ಳಿದಾರೆ ಅಂತ ಇಟ್ಕೊಳ್ಳಿ, ನನಗೆ ವಿದ್ಯೆ ಕೊಡ್ಸಿರ್ತೀನಿ. ವಿದ್ಯೆ ಕೊಡ್ಸಿದ ನನ್ನ ಹತ್ರ ಇರೋದು 1 ಎಕರೆ 2 ಎಕರೆ 3 ಎಕರೆ ಜಮೀನು. ಆ ಜಮೀನು ಗೌರ್ಮೆಂಟ್ ಏನೋ KDB ಮತ್ತೊಂದು ಇನ್ನೊಂದು ಟೌನ್ಶಿಪ್ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಟಾಗ ನಾವು ನಾಳೆ ನಮ್ ಫ್ಯೂಚರ್, ನಮ್ಮ ಮಕ್ಳಿಗಾಗಿರ್ಬೋದು, ಅವ್ರ ಫ್ಯೂಚರ್ ಆಗಿರ್ಬೋದು, ನಮ್ ತಂದೆ ನಾವ್ ಇಲ್ಲಿರ್ವಪ್ಪ, ನಮ್ಗೊಂದು ಎಕರೆ ಜಮೀನಿತ್ತಪ್ಪ, ಇಲ್ಲಿ ಕೃಷಿ ಮಾಡ್ತಿದ್ವಿ, ಇಲ್ಲಿ ತೋಟ ಮಾಡ್ತಿದ್ವಿ ಅಂತ ತೋರ್ಸಕ್ಕೂ ಏನಿರಲ್ಲ. ನನ್ ಕೇಳಿದ್ರೆ ಟೌನ್ಶಿಪ್ ಎಲ್ಲ ಮಾಡ್ಬೇಕು, ಬಟ್ ಆದ್ರೆ ರೈತರ ಜಮೀನ್ ಕಿತ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಬಿಡದಿ ರೈತರ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡಿದೀರಾ ಅಥವಾ ಹೋರಾಟಕ್ಕೆ? ಸರ್, ನನ್ನ ಆಕ್ಟಿವ್ ಆಗಿ ಇದುವರೆಗೂ ನನ್ಗೆ ಇದು ಫಸ್ಟ್ ನಾನು ಬ್ರಾಡ್ಕಾಸ್ಟ್ ಬಂದಿರೋದು. ನನ್ಗೆ ಬಹಳ ಜನ ಹೇಳ್ತಾರೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಕೆಲವು ಕಡೆ ಮಾತಾಡಿದ್ದೀನಿ ಅಷ್ಟೇ, ಬಿಡದಿ ಬಗ್ಗೆ ಮಾತಾಡ್ಲಿಲ್ಲ, ಬೀಂಗ್ ವೆರಿ ಹಾನೆಸ್ಟ್. ಬಟ್ ನಾನು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ರೈತರದ್ದು ಏನೇ ಜಮೀನ್ ಇದ್ರು ರೈತರ ಪರವಾಗಿರ್ಬೇಕು, ಸರ್ಕಾರಗಳು ಅಷ್ಟೇ ರೈತರ ಪರವಾಗಿರ್ಬೇಕು, ರೈತರ ಜಮೀನು ಉಳಿಸೋದಕ್ಕೆ ಪರವಾಗಿರ್ಬೇಕು. ಈಗಾಗಲೇ ಬೆಂಗಳೂರು ತುಂಬಾ ದೊಡ್ಡದಾಗೋಗಿದೆ. ಬೆಂಗಳೂರು ದೊಡ್ಡದಾಗಿದೆ. ಬೆಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಕರು ಬೆಂಗಳೂರಿಗಿನ ಮೈಗ್ರೆಂಟ್ಸ್ ಜಾಸ್ತಿ ಆಗುತ್ತೆ. ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಇವತ್ತೇನಂದ್ರೆ, ನಾವು ನಮ್ಮ ಕನ್ನಡಿಗರು ನಮ್ಮವರು ಅಂತ ಹೇಳ್ಬಿಟ್ಟು ನಾವ್ ಎಲ್ಲಿ ನೋಡಕ್ಕಾಗತ್ತೆ ಸರ್? ಕೋರ್ ಇಲ್ಲ ಜಯನಗರ, ಬಸವನಗುಡಿ, ಈ ಕೆಲವು ಏರಿಯಾಗಳು ಬಿಟ್ರೆ ನೀವ್ ಈ ಕಡೆ ವೈಟ್ ಫೀಲ್ಡ್ ಆ ಕಡೆ ಎಲ್ಲ ಹೋದ್ರೆ ಎಲ್ಲಿದ್ದಾರೆ ನಮ್ ಕನ್ನಡಿಗರು? ಎಲ್ಲಿದ್ದಾರೆ? ಇದಾರೆ ಕನ್ನಡಿಗರು, ಬಟ್ ಏನಂತ ಹೇಳಿದ್ರೆ ಬಹಳಷ್ಟು ಹೊರಗಡೆ ಅವ್ರು ಬಂದು ಅವರ್ಸ್ಕೊಂತಿದ್ದಾರೆ. ನಾವು ಟೌನ್ಶಿಪ್ ಅಂತ ಮಾಡ್ಕೊಂಡು ಹೊರಗಡೆ ಬೆಳ್ಕೊಂಡೋದಷ್ಟು ನಮ್ಮಲ್ಲಿರೋರು ಇಲ್ಲೇ ಇದ್ದಾರೆ, ಹಳ್ಳಿಲಿ ರೈತರು ಹಳ್ಳಿಲೇ ಇದ್ದಾರೆ, ಹೊರಗಡೆ ಅವರೆಲ್ಲ ಬಂದು ಮೈಗ್ರೆಂಟ್ಸ್ ಆಗ್ತಿದ್ದಾರೆ. ನಾವೇನಾಗ್ತಿದೆ, ನಮ್ ಕರ್ನಾಟಕ ನಮ್ಮ ರಾಜ್ಯನ ಹೊರಗಡೆ ಅವ್ರಿಗೋಸ್ಕರ ಎಲ್ಲಾ ರೀತಿ ಸೌಲಭ್ಯಗಳು ಮಾಡ್ಕೊಡ್ತಾ ಇದೀವಿ ಹೊರತು ನಮ್ಮವ್ರಿಗೆ ನಾವೇನು ಮಾಡ್ಕೊಡ್ತಾ ಇಲ್ಲ ಅಂತ. ಇದು ನನ್ನ ಪರ್ಸನಲ್ ಒಪಿನಿಯನ್. ನಾವ್ ಯಾರೇ ಬಂದು ಇಲ್ಲಿರೋದಕ್ಕೆ, ನಾವು ಬೇರೆ ಕಡೆ ಹೋಗಿರೋದಕ್ಕೆ ಅಬ್ಜೆಕ್ಷನ್ ಅಂತಲ್ಲ, ಬಟ್ ನಮ್ತನ ಉಳಿತಾ ಇಲ್ವಲ್ಲ ಅನ್ನೋದು ನನ್ನ ಪಾಯಿಂಟ್. ಏನ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೂ ಆಕ್ಚುಲಿ. ನನಗೆ ಗೊತ್ತಿರೋ ಮಟ್ಟಿಗೆ ರಾಜಕೀಯ ಬರ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಇದು ಆಕ್ಟರ್ ಬಂದಿದೆ. ನಾನು ವೆರಿ ಪ್ಯಾಷನೇಟ್. ನಾನು ಏನ್ ಪ್ಯಾಷನೇಟ್ ಇದೀನೋ ಅದ್ರ ಬಗ್ಗೆ ನಮಗೆ ಆಕ್ಟರ್. ಸೊ ನಿಮ್ದು ಆಕ್ಟರ್ ಜರ್ನಿ ಹೇಗೆ ಶುರುವಾಯ್ತು, ಹೇಗೆ ಸರ್? ಸರ್, ನಂದು ಆಕ್ಟಿಂಗ್ ಜರ್ನಿ ಆಕ್ಚುಲಿ ಒಂಥರ ಏನ್ ಹೇಳ್ತಾರೆ, ಆಕಸ್ಮಿಕವಾಗಿ ನಾನೊಬ್ಬ ಆಕ್ಟರ್ ಆಗಿದ್ದೀನಿ. ವೆರಿ ಹಾನೆಸ್ಟ್. ತುಂಬಾ ಸತ್ಯನೇ ಹೇಳ್ಬೇಕಂದ್ರೆ, ಕಲರ್ಸ್ ಕನ್ನಡ ಪ್ರೋಗ್ರಾಮ್ಸ್ ನಡೀತಾ ಇತ್ತು ಸರ್. ಅನುಬಂಧ ಅವಾರ್ಡ್ಸ್ ನಡೀತಾ ಇತ್ತು 2016. ಇದೇ ರೀತಿ ನಮ್ ಕೆಲವು ಸ್ನೇಹಿತರೆಲ್ಲ ಅನುಬಂಧ ಅವಾರ್ಡ್ಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಅವಾರ್ಡ್ ಫಂಕ್ಷನ್ ಗೆ ಇನ್ವೈಟ್ ಮಾಡಿದ್ರು ಅಂತ ಒಬ್ಬ ವಾಸ್ ಅನ್ ಇನ್ವೈಟಿಂಗ್, ಅಂದ್ರೆ ಲೈಕ್ ಕಾಮನ್ ಆಗಿ ಇನ್ವೈಟ್ ಆಗಿ ನಾನು ಆಕ್ಚುಲಿ ಹೋಗಿದ್ದೆ, ಅನುಬಂಧ ಅವಾರ್ಡ್ ಹೋಗಿದ್ದು. ಅಲ್ಲಿ ನನಗೆ ರಾಮ್ಜಿ ಪ್ರೊಡಕ್ಷನ್ಸ್, ಗಗನ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ನನ್ನ ರೆಕಗ್ನೈಸ್ ಮಾಡಿ, ಆಮೇಲೆ ಅವ್ರು ಇಟ್ಕೊಂಡು ಯಾಕೆ ನೀನು ಆಡಿಷನ್ ಕೊಡ್ಬಾರ್ದು, ಯಾಕೆ ನೀನು ಆಡಿಷನ್ ಕೊಡ್ಬಾರ್ದು, ಆಕ್ಟರ್ ಆಗ್ಬೋದು ನೀನು ತಲೆ ಇದನ್ನ. ನಾನು ಆಮೇಲೆ ಅವ್ರ ಹತ್ರ ಹೇಳ್ದೆ, ಸರ್ ನಾನು ಇದುವರೆಗೂ ಆಕ್ಟಿಂಗ್ ಕ್ಲಾಸಸ್ಗೂ ಹೋಗ್ಲಿಲ್ಲ, ಏನೂ ಹೋಗ್ಲಿಲ್ಲ, ಬಟ್ ಪ್ಯಾಷನೆಟ್ ಆಕ್ಟಿಂಗ್ ಬಗ್ಗೆ ಪ್ಯಾಷನೆಟ್ ಇದ್ದೀನಿ, ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ, ಬಟ್ ನಾನು ಯಾವತ್ತೂ ನಾನು ಆಕ್ಟಿಂಗ್ ಕ್ಲಾಸಸ್ಗೆಲ್ಲ ಹೋಗಿಲ್ಲ ಅಂದಾಗ ಅವ್ರು ಇಲ್ಲ ಆಯ್ತು ಬಂದು ಒಂದು ಆಡಿಷನ್ ಕೊಡು, ಆಕ್ಟಿಂಗ್ ಕ್ಲಾಸಸ್ಗೆ ನಾವೆಲ್ಲ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಮ್ಜಿ ಸರ್ ಅಂತ ಹೇಳ್ಬಿಟ್ಟು ಅವರು ನಿನ್ನೆ ಮೊದಲನೇ ಅವಕಾಶ ಕೊಟ್ಟಿದ್ರು. ಅದ್ರ ಜೊತೆ ಇನ್ನೊಬ್ರು ಜಯಶ್ರೀ ಮೇಡಮ್ ಅಂತಿದ್ದಾರೆ ವಿದ್ಯಾರ್ಥಿ ಇದೆ, ಅವರು ಕೂಡ. ಇವರಿಬ್ರು ಆಕ್ಚುಲಿ ನನ್ಗೆ ಆಕ್ಟಿಂಗ್ ಕೆರಿಯರ್ ಅಲ್ಲಿ ನನ್ಗೆ ಪುಷ್ ಮಾಡಿ ನನ್ಗೆ ಅವಕಾಶ ಕೊಟ್ಟಿದ್ರು. ಸೊ ನನ್ ಪುಣ್ಯ ಏನಂತ ಹೇಳಿದ್ರೆ, ಅವತ್ತು ನಾನು ಆಡಿಷನ್ಗೆ ಹೋದೆ. ಇವತ್ತು ತಮ್ಗೆಲ್ಲ ತಿಳಿದಿರ್ಬೋದು, ನಾನು ಶ್ರವಂತ್ ಅಂತ ಹೇಳ್ಬಿಟ್ಟು ಇವತ್ತು ಪ್ರೆಸೆಂಟ್ಲಿ
ಅವ್ರು ಒಳ್ಳೆ ಡೈರೆಕ್ಟರ್ ಕೂಡ, ಡೈರೆಕ್ಟರ್ ಕೂಡ. ಶ್ರವಂತೆ ನಾನು ಆಡಿಷನ್ ತಗೊಂಡಿದ್ದು. ಶ್ರವಂತ ಆಡಿಷನ್ ತಗೊಂಡಾಗ ಹೇಳಿದ್ರು, ಇಲ್ಲ ನೀವು ಒಳ್ಳೆ ಆಕ್ಟರ್ ಆಗ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವತ್ತು ಅಲ್ಲಿ ರಾಮ್ಜಿ ಸರ್ ಮತ್ತೆ ಶ್ರವಂತ್ ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ಕಲರ್ಸ್ ಕನ್ನಡ ಆಕ್ಟರ್ ಆಗಿದ್ದೀನಿ. ಅವತ್ತು ಇವತ್ತಿಗೂ ಕೂಡ ಕಲರ್ಸ್ ಕನ್ನಡದಲ್ಲಿ ಕಳೆದ 8-9 ವರ್ಷಗಳಿಂದ ನಾನು ಆಕ್ಟರ್ ಆಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಸರ್. ಒಬ್ಬ ಕಲಾವಿದ ಅನ್ಸ್ಕೊಳ್ಳೋದಕ್ಕಿಂತ ಕಲಾವಿದನ್ಗೆ ಕೊಡುವಂತ ಪ್ರೋತ್ಸಾಹ, ಜನರು ಕೊಡುವಂತ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ಬೇಕು. ಯಾವತ್ತೂ ಚಿರಋಣಿ ಆಗಿರ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ಕಲೆನ ಯಾರಾದ್ರೂ ಗುರುತಿಸ್ತಾರೆ ಅಂದ್ರೆ ಅದು ಕಾಮನ್ ಆಡಿಯನ್ಸ್. ಅವರು ಅದಕ್ಕೆ ಬೆಲೆ ಕೊಡ್ತಾರೆ, ಅವರು ನಮ್ಗೆ ಗೌರವ ಕೊಡ್ತಾರೆ. ನಮ್ಗ ಈ ಪ್ರೀತಿ ವಿಶ್ವಾಸ ನಮ್ಮ ಹತ್ರ ಎಷ್ಟೇ ದುಡ್ಡು ಏನೇ ಇದ್ರು ಕೂಡ ಆ ಪ್ರೀತಿ ವಿಶ್ವಾಸ ನಮ್ಗೆ ಬೇರೆ ಕಡೆಯಲ್ಲಿ ಸಿಗಲ್ಲ. ಸೊ ನಾನು ಆಕ್ಟರ್ ಆಗಿರೋದು ತುಂಬಾ ಖುಷಿ ಪಡ್ತೀನಿ. ಮತ್ತೆ ಜನಗಳ ಪ್ರೀತಿ ವಿಶ್ವಾಸಕ್ಕೂ ನಾನು ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ. ಸೊ ಹರೀಶ್ ಗೌಡ ಅವ್ರು ಈಗ ಸ್ಮಾಲ್ ಸ್ಕ್ರೀನ್ ಆಯ್ತು, ಸೊ ಬಿಗ್ ಸ್ಕ್ರೀನ್ ಬರೋಂತ ಇದಿದೆ. ಇಲ್ಲ ಸರ್, ಇದುವರೆಗೂ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಬಿಸಿ ಆಗಿದ್ರೆ ಕಂಫರ್ಟಬಲ್ ಆಗಿದ್ದೀನಿ. ಮತ್ತೆ ನಾನು ನಮ್ಮ ಫ್ಯಾಮಿಲಿ ಮ್ಯಾನ್ ಕೂಡ ಆಗಿರೋದ್ರಿಂದ, ಸೊ ನನ್ಗೆ ಬಿಸ್ನೆಸ್ ಇದೆ, ಜೊತೆಗೆ ಪೊಲಿಟಿಕಲ್ ಕೆರಿಯರ್ ಇರೋದ್ರಿಂದ ನನ್ಗೆ ಐ ಆಮ್ ವೆರಿ ಹ್ಯಾಪಿ. ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ, ಈಗ ಕೊಟ್ಟಿರೋದೇ ಜಾಸ್ತಿ. ಇದ್ರಲ್ಲಿ ನಾನು ತುಂಬಾ ಖುಷಿ ಆಗಿದೆ ಸರ್. ಸೊ ಹರೀಶ್ ಗೌಡ ಹಂಗಾರೆ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡ್ತಾರೆ ಜಾಸ್ತಿ. ಎಸ್ ಸರ್, ನನಗೆ ನನ್ನ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್. ನನ್ನ ಫ್ಯಾಮಿಲಿಗೆ ಆದಂತ ಟೈಮ್ ನಾನು ಯಾವಾಗ್ಲೂ ಕೊಡ್ತೀನಿ. ಅವ್ರಿಗೆ ಆದಂತ ಆದ್ಯತೆ ಇರುತ್ತೆ, ಅವ್ರಿಗೆ ಆದಂತ ಟೈಮ್ ನಾನು ಕೊಟ್ಟಿದ್ದೀನಿ. ಹರೀಶ್ ಗೌಡ ಅವ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸರ್ ನಂದು ಅರೇಂಜ್ ಮ್ಯಾರೇಜ್. ವೈಫ್ ನನಗೆ ಸ್ನೇಹ ಅಂತೀವಿ. ನಮ್ದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ನೋಡಿದ್ದು 2 ಹುಡುಗಿ, ಅದ್ರಲ್ಲಿ ಸ್ನೇಹನ ಮದುವೆ ಆಗಿದೆ. ನಮ್ದು ತುಂಬಾ ಸಣ್ಣ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಸೊ ಮೇಡಮ್ ನ ಫಸ್ಟ್ ನೋಡಿದಾಗ ನಿಮ್ಗೆ ನೀವು ಫ್ಯಾಮಿಲಿ ಅವ್ರು ಓಕೆ ಮಾಡಿದ್ದ ಅಥವಾ ನೀವು? ಸರ್ ಆಕ್ಚುಲಿ ಆಕಸ್ಮಿಕವಾಗಿ ಅವ್ರ ಮನೆಗೆ ಹೋಗಿದ್ದೆ. ಆಕ್ಚುಲಿ ನಾವು ಬೇರೆ ಯಾರನ್ನ ನೋಡ್ಬೇಕು ಅಂತಿದ್ರು. ಅವ್ರನ್ನ ನೋಡಕ್ ಹೋಗಕ್ ಆಗ್ದಿರಾ ಬ್ರೋಕರ್ ಯಾರೋ ಇದೇ ರೀತಿ ಬ್ರೋಕರ್ ಸೆಟ್ ಮಾಡಿದ್ರು. ಬ್ರೋಕರ್ ಕರೆದು ಇಲ್ಲಿ ಹೆಬ್ಬಾಳ ಫ್ಲೈಓವರ್ ಹತ್ರ ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತಿದೆ. ಬೇರೆ ಯಾರನ್ನ ನೋಡ್ಬೇಕಾಗಿತ್ತು, ಆಕಸ್ಮಿಕವಾಗಿ ಇಲ್ಲ ಇವ್ರ ಮನೇಲಿ ಇದಾರೆ, ಇಲ್ಲಿ ಹೋಗೋಣ ಅಂತ ಹೇಳಿ ನಮ್ ವೈಫ್ ಮನೆಗೆ ಅದು ಋಣಾನುಬಂಧ ಇತ್ತು ಅಂತ ಅನ್ಸುತ್ತೆ. ನೋಡಿದ್ 2 ಹುಡುಗಿನಲ್ಲಿ ಇಲ್ಲೇ ಸೆಟ್ ಆಯ್ತು. ಆಮೇಲೆ ಅವ್ರನ್ನೇ ಮದ್ವೆ ಆಯ್ತು. ಸೊ ನಮ್ ಕನ್ನಡದಲ್ಲಿ ಒಬ್ರು ಪ್ರೊಫೆಸರ್ ಕೃಷ್ಣೇಗೌಡರು ಅಂತಿದ್ದಾರೆ, ಹೋಟೆಲ್ ಎಲ್ಲ ಮಾತಾಡ್ತಾರೆ. ಅವರು ಕೂಡ ಮದ್ವೆ ಆಗ್ಬೇಕಾದ್ರೆ ಪಕ್ಕದ ರೋಡಲ್ಲಿ ಒಂದ್ ಹುಡುಗಿ ನೋಡಕ್ ಹೋಗ್ಬೇಕಾಗಿತ್ತು. ಆದ್ರೆ ಇನ್ನೊಂದ್ ಪಕ್ಕದ ರೋಡ್ ಹೋಗ್ಬಿಟ್ಟು ಒಂದ್ ಹುಡುಗಿನ ಸುಮ್ಮನೆ ಮಾತಾಡ್ಸ್ಕೊಂಡು ಕಾಫಿ ಕುಡ್ಕೊಂಡ್ ಬಂದ್ಬಿಟ್ಟು ಇದೇ ಹುಡುಗಿ ಓಕೆ ಅನ್ಬಿಟ್ಟು ಸರ್ ಆಕ್ಚುಲಿ ಹೇಳ್ತಾರೆ ಋಣಾನುಬಂಧ ಅನ್ನೋದು ಇದೆ. ಆಕ್ಚುಲಿ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಾವು ಅನ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಬಟ್ ಏನಾದ್ರು ಆಗಿದೆ ಅಂದ್ರೆ ಅದು ನಮ್ ಒಳ್ಳೇದಕ್ಕಾಗಿದೆ, ದೇವ್ರು ನಮ್ಗೆ ಒಳ್ಳೆ ದಾರಿ ತೋರಿಸಿದಾನೆ, ನಮ್ಗೆ ಒಳ್ಳೇದಕ್ಕಾಗಿದೆ ಅಂತ ನಾವು ಅದನ್ನ ತೃಪ್ತಿ ಕೊಡ್ಬೇಕು, ಸಂತೋಷ ಪಡ್ಬೇಕು. ನನ್ನ ಜೀವನದಲ್ಲೂ ಅದೇ ಆಗಿದೆ. ಜೀವನದಲ್ಲಿ ನನಗೆ ಒಳ್ಳೆ ನಿಧಿ ಸಿಕ್ಕಿದ್ದಾರೆ, ತುಂಬಾ ಖುಷಿಯಾಗಿದ್ದೀನಿ. ನಾನು ನಮ್ಮ ಫ್ಯಾಮಿಲಿ ತಂದೆ ತಾಯಿನ ಎಲ್ಲಾ ವಿಚಾರದಲ್ಲೂ ನಾನು ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಟಿಂಗ್ ವಿಚಾರದಲ್ಲಿ ಇರ್ಬೋದು, ಪೊಲಿಟಿಕಲ್ ವಿಚಾರದಲ್ಲಿ ಇರ್ಬೋದು, ನನ್ನ ವೈಫ್ ಕೂಡ, ಅವ್ರು ಕೂಡ ನನ್ನ ವೈಫ್ ಫ್ಯಾಮಿಲಿ ಅವರು ಕೂಡ ಎಲ್ಲಾ ವಿಚಾರದಲ್ಲಿ ನಾನು ತುಂಬಾ ಸಪೋರ್ಟ್ ಮಾಡ್ತಾರೆ. ಮೊದಲನೇ ಚೀಟಿ ಏನ್ ಬರುತ್ತೆ ಅಂತ ನನಗೆ ತುಂಬಾ ಕುತೂಹಲ ಆಗಿದೆ. ನೋಡೋಣ ಮೊದಲನೇ ಚೀಟಿ. ಆಕ್ಚುಲಿ ಈ ಚೀಟಿಲಿ ಏನಾದ್ರು ಪೊಲಿಟಿಕ್ಸ್ ಬಂದ್ರೆ ನಾನು ತುಂಬಾ ಇಷ್ಟ ಪಡೋಂಥದ್ದು. ಪೊಲಿಟಿಕ್ಸ್ ಬರುತ್ತಾ ಏನ್ ಬರುತ್ತಾ, ಇಲ್ಲ ಪೊಲಿಟಿಕ್ಸ್ ಬಂದಿಲ್ಲ ಅಂತ ಹೇಳಿ ಪೊಲಿಟಿಕ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಸರಿ ರಾಜಕೀಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಾಜಕೀಯ ಬಂದಿದೆ. ಸೊ ನಿಮ್ ಲೆಕ್ಚರ್. ಸೊ ಸರ್ ಪೊಲಿಟಿಕಲ್ ಲೀಡರ್ ಆಗೋದು ಬಹಳ ಈಸಿ ಅಲ್ಲ ಈಗಿನ ಟ್ರೆಂಡ್ ಅಲ್ಲಿ. ಸೊ ಈಗಿನ ಟ್ರೆಂಡ್ ನಾನೊಂದು ಪೀಠಿಕೆ ಆಗ್ತೀನಿ. ಏನಂದ್ರೆ ಪೊಲಿಟಿಕ್ಸ್ ಅಲ್ಲಿ ಈಗ ಬರೀ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಷ್ಟೇ ಅಲ್ಲ, ಮತ್ತೊಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಸೊ ಯುವ ಕಾರ್ಯಕರ್ತರಾಗಿ ನೀವು ಈಗ ಪೊಲಿಟಿಕಲ್ ನ ಹೇಗ್ ನೋಡ್ತಾ ಇದ್ದೀರಿ? ಸರ್ ರಾಜಕೀಯ ಅನ್ನೋದು, ರಾಜಕೀಯನಾಗಿ ನಾಯಕನಾಗಿ ಬೆಳೆಯೋದು ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಒಬ್ಬ ನಾಯಕ ಅಂತ ನೀನ್ ಅನ್ಸ್ಕೊಳ್ಬೇಕಂತಿದ್ರೆ ನಿನ್ನಲ್ಲಿ ಸ್ವಲ್ಪ ಕ್ವಾಲಿಟೀಸ್ ಇರುತ್ತೆ. ನಾರ್ಮಲ್ ಆಗಿ ಯಾರು ನಾಯಕ ಅಂತ ಅನ್ಸ್ಕೊಳಕ್ಕಾಗಲ್ಲ. ನೀನ್ ನಾಯಕ ಅಂತ ತಗೊಂಡ್ಮೇಲೆ ನೀನ್ ತಗೊಂಡಿರೋ ನಾಯಕನ ಹೆಸರಿಗೆ ನೀನ್ ಜಸ್ಟಿಫಿಕೇಶನ್ ಮಾಡಿದ್ರೆ ಮಾತ್ರ ಆ ಸ್ಥಾನದಲ್ಲಿ ಇರಕ್ಕಾಗುತ್ತೆ. ನೀನ್ ಜಸ್ಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಆ ಸ್ಥಾನದಲ್ಲಿ ನೀನ್ ಇರೋದಕ್ಕೆ ನಾಲಾಯಕ ಆಗುತ್ತೆ ನಮ್ ಪ್ರಕಾರ. ರಾಜಕೀಯ ಅಂತದ್ದು ಬಹಳ 2 ತರ ವಿಶ್ಲೇಷಣೆ ಮಾಡಲ್ಲ. ರಾಜಕೀಯದಲ್ಲಿ ಏನಂತ ಹೇಳಿದ್ರೆ ನೀವು ಬಹಳ ಜನಕ್ಕೆ ನೀವು ಸಹಾಯ ಮಾಡ್ಬೋದು, ಬಹಳ ಜನಕ್ಕೆ ನೀವು ಇನ್ಸ್ಪೈರ್ ಆಗಿರ್ಬೋದು, ಬಹಳ ಜನಕ್ಕೆ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನ ಆದರ್ಶ ವ್ಯಕ್ತಿಯಾಗಿ ಆಗ್ಬೋದು ನಾಯಕನಾಗಿ ರಾಜಕೀಯದಲ್ಲಿ. ಮತ್ತು ಇನ್ನೊಂದು 2ನೇ ವರ್ಷ ರಾಜಕೀಯ ಏನಂತ ಹೇಳಿದ್ರೆ ಇವತ್ತಿನ ರಾಜಕಾರಣದಲ್ಲಿ ತಮ್ಗೆಲ್ಲ ಗೊತ್ತಿದೆ, ತುಂಬಾ ಕರಪ್ಷನ್ ರಾಜಕಾರಣದಲ್ಲಿ. ಆಮೇಲೆ ಇವತ್ತು ಪೊಲಿಟಿಕ್ಸ್ ಏನು ಅಂತ ಹೇಳಿದ್ರೆ ಬರೀ ಪವರ್, ಮನಿ,
ಅದೇ ಆಗೋಗಿದೆ ಸರ್. ಇವತ್ತು ಸಾಮಾಜಿಕ ನ್ಯಾಯ ಇವತ್ತಿನ ರಾಜಕಾರಣದಲ್ಲಿ ಸ್ವಲ್ಪ ಕಷ್ಟ ಇದೆ ಸರ್, ತುಂಬಾ ಕಷ್ಟ. ರಾಜಕಾರಣದಲ್ಲಿ ಇವತ್ತು ಏನಂದ್ರೆ ದುಡ್ಡು ಅನ್ನೋ ಫ್ಯಾಕ್ಟರ್ ರಾಜಕಾರಣದಲ್ಲಿ ಮೇಜರ್ ರೋಲ್ ಪ್ಲೇ. ಸೊ ಅಧಿಕಾರ ಇದ್ರೆ ಮಾತ್ರ ಜನರ ಸೇವೆ ಮಾಡಕ್ಕಾಗತ್ತಾ, ಇಲ್ಲ ರಾಜಕೀಯದಲ್ಲಿ ಇದ್ರೆ ಜನರ ಸೇವೆ ಮಾಡಕ್ ಸರ್ ನಿಮ್ಮಲ್ಲಿ ಒಳ್ಳೆ ಮನೋಭಾವನೆ ಇದ್ರೆ, ನೀವು ರಾಜಕೀಯದಲ್ಲಿ ಇದ್ರೆ, ಸೇವಾ ಮನೋಭಾವನೆ ಇದ್ರೆ ನೀವು ನಿಜವಾಗ್ಲೂ ರಾಜಕೀಯದಲ್ಲಿ ಸೇವೆ ಮಾಡ್ಬೋದು. ಬಟ್ ನೀವು ರಾಜಕೀಯದಲ್ಲಿ ಸೇವಾ ಮನೋಭಾವನೆ ಇದ್ರೇನೆ ಸಾಲದು ಸರ್. ಸೇವೆ ಮಾಡ್ಬೇಕಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ಅಂದ್ರೆ ಸೇವೆ ಹೇಗ್ ಮಾಡಕ್ಕಾಗಲ್ಲ. ಇವತ್ತು ಯಾರೋ ಒಬ್ರು ಬಂದ್ರು, ಒಬ್ರು ಬಡವರು ಬಂದ್ರು, ಯಾರೋ ಒಬ್ರು ಬಂದ್ರು, ಇವತ್ತು ಏನೋ ಒಂದು ಅವರು ಏನೋ ಒಂದು ಸಣ್ಣ ಕೆಲಸ, ಎಕ್ಸಾಂಪಲ್ ಒಬ್ಬ ರೈತ ಅವ್ನಿಗೊಂದು ಪಾಣಿ ಕೊಡ್ಬೇಕು, ಅಥವಾ ಏನೋ ಖಾತಾ ವಿಚಾರ ಆಗಿದೆ, ಪಾಣಿ ವಿಚಾರ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಅವ್ನ್ ತಾಲೂಕು ಆಫೀಸ್ಗೆ ಹೋಗ್ತಾನೆ, ಅವ್ನಿಗಿರೋ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಯಾರು ಹೇಳಕ್ಕಾಗುತ್ತೆ. ನಾನ್ ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ನಾನೇನೋ ಒಬ್ರು ಪಂಚಾಯತಿ ಮೆಂಬರೋ ಇಲ್ಲ ಏನೋ, ಇಲ್ಲ ನಾನು ಸೆಕ್ರೆಟರಿನೋ ಇಲ್ಲ ಸ್ಟೇಟ್ ಸೆಕ್ರೆಟರಿನೋ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರೋ ಏನೋ ಆಗ್ಲಿಲ್ಲ ಅಂತಂದಾಗ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಹೇಗ್ ಕೊಡ್ಸಕ್ಕಾಗುತ್ತೆ. ರಾಜಕಾರಣದಲ್ಲಿ ನಾವು ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಂದ್ರೆ ನಾವು ರಾಜಕಾರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿ ಕೂಡ ಯೋಚನೆ ಮಾಡ್ತಾರೆ, ನೋಡಪ್ಪ ಇವ್ರೇನೋ ಸ್ಥಾನಮಾನದಲ್ಲಿದ್ದಾರೆ, ಇವ್ರೇನೋ ಒಂದು ವಿಚಾರ ತಗೊಂಡ್ಬಂದಿದ್ದಾರೆ, ಅವ್ರು ನಾವು ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಾಳೆ ತೊಂದರೆ ಆಗಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನಾನು ಹೇಳಿದಂಗೆ ರಾಜಕಾರಣದಲ್ಲಿ ನೀವು ಒಂದು ಸ್ಥಾನಮಾನ ತಗೊಂಡಾಗ ಅದನ್ನ ಕಟ್ಟ ಕಡೆ ಪ್ರಜೆಗೂ ಕೂಡ ನೀವು ಅದನ್ನ ಸಹಾಯ ಮಾಡಿದಾಗ ಮಾತ್ರ ಅದಕ್ಕೆ ನಾವು ಗೌರವ ಸಲ್ಲಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಹರೀಶ್ ಗೌಡ್ರ ಪ್ರಕಾರ ಉಪೇಂದ್ರ ಅವರ ಪ್ರಜಾಕೀಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಪ್ರಜಾಕೀಯ ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ನಾನ್ ಹೇಳೋದೇನಂತ ಹೇಳಿದ್ರೆ ಇವತ್ತಿನ ಪೊಲಿಟಿಕಲ್ ಸಿನಾರಿಯಲ್ಲಿ ಪ್ರಜಾಕೀಯ ಏನಂದ್ರೆ ಸರ್ ಬರೀ ಟಿವಿ ಮೀಡಿಯಾಗಳಲ್ಲಿ ಬಂದ್ಬಿಟ್ಟು ಪ್ರಜಾಕೀಯ ನೀವ್ ಹಿಂಗ್ ಮಾಡ್ಬೇಕು, ನೀವ್ ಹೀಗಿರ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಆಗಲ್ಲ ಸರ್. ನಾವು ಹೇಳೋರು, ನಾವು ಫೀಲ್ಡ್ ಬಂದು ಫೀಲ್ಡ್ ಅಲ್ಲಿ ನಿಂತು ನಾವು ಕೆಲಸ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ನಾವು ಬೇರೆಯವ್ರಿಗೆ ಅಡ್ವೈಸ್ ಮಾಡ್ಬೋದು ಸರ್. ನಾವು ಬರೀ ಮೀಡಿಯಾ ಕುತ್ಕೊಂಡು ಅಡ್ವೈಸ್ ಉಪೇಂದ್ರ ಅವ್ರದ್ದು ಬೇರೆ ರೀತಿ ಕಾನ್ಸೆಪ್ಟ್, ಅವರು ಫೀಲ್ಡ್ ಬರಕ್ಕೂ ರೆಡಿ ಇದ್ದಾರೆ, ಒಂದಿಷ್ಟು ಬದಲಾವಣೆ ತರಬೇಕು ಜನರು. ಏನ್ ಗೊತ್ತಾ ಸರ್, ಬರೀ ಮೀಡಿಯಾ ಕುತ್ಕೊಂಡು ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಸರ್. ಅಲ್ಲ ಅವ್ರ ಕಾನ್ಸೆಪ್ಟ್ ಹರೀಶ್ ಗೌಡ್ರು ಏನ್ ಗೊತ್ತಾ, ಜನರ ಆಯ್ಕೆ ಮಾಡ್ಬೇಕು, ಅವ್ನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಜನರ ಕೈಗೆ ಇಳಿಸ್ಬೇಕು ಅಂತ. ಸರ್ ಹೌದು, ಜನರ ಆಯ್ಕೆ ಮಾಡ್ಬೇಕು. ಜನರ ಆಯ್ಕೆ ಯಾವಾಗ ಮಾಡ್ತಾರೆ? ನೀವು ಯಾರು ಪ್ರಜಾಕೀಯನ ಸೃಷ್ಟಿ ಮಾಡಿದ್ರೋ, ನಾಯಕ ಅಂತ ಹೇಳ್ತಿರೋ, ನೀವು ಮೊದಲು ಬಂದು ಪ್ರಜೆಗಳ ಜೊತೆ ಬಂದು ನೀವು ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಥವಾ ನೀವೇನ ಬದಲಾವಣೆ ತಂದು ನೀವು ಅದನ್ನ ಆಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗುತ್ತೆ ಸರ್. ನಾವು ಬರೀ ಸೋಷಿಯಲ್ ಮೀಡಿಯಾ, ಬರೀ ಮೀಡಿಯಾ ಮಟ್ಟಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಸಿ ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇದೆ ಸರ್. ನನ್ನ ಪ್ರಕಾರ ಉಪೇಂದ್ರ ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇದೆ ಸರ್. ಇವತ್ತು ಒಂದು ಎಕ್ಸಾಂಪಲ್, ಇವ್ ಟಿವಿಗೆ ವಿಜಯ್ ಅವರು ಇವತ್ತು ಅವ್ರು ಏನೋ ಹೇಳಿದ್ರು, ಅವ್ರು ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾರೊಬ್ಬ ನಾಯಕ ಬಂದು ಪ್ರೂವ್ ಮಾಡ್ಕೊಂಡಿಲ್ಲ ಸರ್. ನಾನು ಇಲ್ಲಿ ಯಾವ್ದು ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ನಾನೊಬ್ಬ ಪಾರ್ಟಿ ಕಾರ್ಯಕರ್ತನಾಗಿ ರೂಪಿಸ್ಕೊಂಡು ನಾನು ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡ್ತೀನಿ. ಬಟ್ ಅವ್ರು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರು, ಅವ್ರು ಫೀಲ್ಡ್ ಹೇಳಿದ್ರು, ಇಡೀ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದನ್ನ ಅಚೀವ್ ಮಾಡಿ. ನಾನು ಹೇಳಿದ ಉಪೇಂದ್ರ ಅವ್ರಿಗೆ, ಟಿವಿ ಮೀಡಿಯಾದ ಸೀಮಿತವಾಗಿರೋದ್ರಿಂದ ನಿಮ್ಮ ಮನಸ್ಥಿತಿ ಏನಿದೆ, ನಿಮ್ಮ ಆಲೋಚನೆಗಳೇನಿದೆ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಿ ನೀವು ಅದನ್ನ ಆಚೆ ಕಡೆ ತಂದು ಅದನ್ನ ಪ್ರೂವ್ ಮಾಡಿದಾಗ ಜನ ನಿಮ್ಮ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಹರೀಶ್ವರ, ಈಗ ತಮಿಳುನಾಡಲ್ಲಿ ಕೂಡ ಡಿಎಂಕೆ ಎಡಿಎಂಕೆ ಅಂತ ಎರಡು ದೈತ್ಯ ಪಕ್ಷಗಳಿತ್ತು. ಆ ದೈತ್ಯ ಪಕ್ಷಗಳನ್ನ ಮಲಗಿಸಿ ಮತ ಹಾಕಿ ಟಿವಿಕೆ ಪಕ್ಷ ಬಂದಿತ್ತು. ಸರ್ ನಿಮ್ ಪ್ರಕಾರ ಕರ್ನಾಟಕದಲ್ಲಿ ಏನ್ ಬದಲಾವಣೆ ಆಗ್ಬೇಕು ರಾಜಕೀಯ ಪಕ್ಷಗಳಲ್ಲಿ? ಸರ್ ಕರ್ನಾಟಕದಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಈಗಿನ ಪರಿಸ್ಥಿತಿ ನೋಡಿದ್ರೆ, ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ನಮ್ಗೆ ಗೊತ್ತಿದೆ, ಕಂಪ್ಯಾರಿಟಿವ್ಲಿ ಕರಪ್ಷನ್ ಇಸ್ ವೆರಿ ಹೈ. ಕಾಂಗ್ರೆಸ್ ಸರ್ಕಾರದಲ್ಲಿ ಕರಪ್ಷನ್ ಇಸ್ ವೆರಿ ಹೈ. ಮತ್ತೇನು ಅಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ಏನೇನು ಸೌಲಭ್ಯಗಳು ಸೌಕರ್ಯಗಳಾಗಬೇಕಾಗುತ್ತೆ ಸರ್. ಇವತ್ತು ಪ್ರತಿಯೊಬ್ಬ ಯಾವುದೇ ಒಂದು ವ್ಯಕ್ತಿ ಏನು ಬೇಸಿಕ್ ನೆಸೆಸಿಟೀಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ರೋಡು, ಸ್ಯಾನಿಟರೀಸ್, ಮತ್ತೆ ಎಲೆಕ್ಟ್ರಿಸಿಟಿ, ಈ ತರ ಬೇಸಿಕ್ ನೆಸೆಸಿಟೀಸ್ ಇರುತ್ತೆ. ಇವತ್ತು ನಮ್ಗೆಲ್ಲ ಗೊತ್ತಿದೆ ಸರ್, ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಇವತ್ತು ಬೆಂಗಳೂರು ನಿಮ್ಗೆ ನೋಡಿದ್ರೆ ಯಾವುದೇ ರೋಡಲ್ಲಿ ಹೋಗಿ ಸರ್ ಎಲ್ಲಿ ನೋಡಿದ್ರು ಗುಂಡಿಗಳು ಸರ್. ಇವತ್ತು 3 ವರ್ಷ ಆಗಿದೆ ಸರ್ ಸರ್ಕಾರ ಬಂದ. 3 ವರ್ಷದಲ್ಲಿ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಏನ್ ದೊಡ್ಡ ವಿಚಾರ ಆಯ್ತು. ಸರ್ಕಾರ ಬಂದಿದೆ, 1 ವರ್ಷ ಇದೆ. 1 ವರ್ಷ ಇದ್ದು ಆಯ್ತಪ್ಪ, ನಾವು ಸರ್ಕಾರ ಇನ್ನೂ ಅಡ್ಜಸ್ಟ್ ಆಗ್ಬೇಕು. ಅತಂತ್ರ ಸರ್ಕಾರ ಅಥವಾ ಮೈತ್ರಿ ಸರ್ಕಾರ ಬಂದಾಗ ಕಷ್ಟ ಆಗ್ತಿತ್ತು. ಅಂದ್ರೆ ಇವರು ಫುಲ್ ಮೆಜಾರಿಟಿ ಕೊಟ್ಟಿರಲ್ಲ ಸರ್, 136 ಸೀಟ್ ಕೊಟ್ಟು ನಿಮ್ಗೆ ಫುಲ್ ಮೆಜಾರಿಟಿ ಕೊಟ್ಟಿದ್ದಾರೆ. ಫುಲ್ ಮೆಜಾರಿಟಿ ಕೊಟ್ಟಾಗ ನೀವು ಒಳ್ಳೆ ಪಾಲಿಸೀಸ್ ತರಬೇಕು. ನೀವು ಬೇಸಿಕ್ ನೆಸೆಸಿಟೀಸ್ ನ ಕಾಮನ್ ಪೀಪಲ್ ಗೆ ಏನು ನೀವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಏನು ಅರ್ಥನೇ ಇಲ್ಲ. ಸೊ ಗ್ಯಾರಂಟಿ ಫ್ರೀ ಬೇಸ್ ಇದೆಯಲ್ಲ, ಉಚಿತ ಯೋಜನೆಗಳು, ಅದು ನೀವು ಯುವ ಲೀಡರ್ಸ್ ಗಳಾಗಿ ಹೇಗ್ ನೋಡ್ತೀವಿ? ನನ್ನ ಪ್ರಕಾರ ನಾನು ಹೇಳೋದೇನ್ ಗೊತ್ತಾ ಸರ್, ಇವತ್ತೆಲ್ಲ ಪ್ರತಿಯೊಬ್ಬ ಮನುಷ್ಯ ಕೂಡ ಸರ್ ಈ ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕಿಂತ ಅವರು ಸರ್ಕಾರಿ ಶಾಲೆಗಳನ್ನ ತಗೊಂಡು ಸರ್ಕಾರಿ ಶಾಲೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಎಲ್ಲಾರ್ಗು ಫ್ರೀ ಉಚಿತ ವಿದ್ಯೆ ಮತ್ತೆ ಸ್ಕೂಲ್ಸ್ ಕಾಲೇಜಸ್ಗೆ ಅಡ್ಮಿಷನ್ಸ್ ಕೊಟ್ಟಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿದೆ, ಯೂಸ್ ಆಗಿರೋದು ಸರ್. ಓಕೆ, ಬಸ್ ಪಾಸ್ ದಿನ ಕೊಟ್ಟಿದ್ದಾರೆ, ಅದೊಂದು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರೆ ಅದೊಂದು ಬೆನಿಫಿಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತೀನಿ.
ನನಗ್ ಗೊತ್ತಿರೋ ಮಟ್ಟಿಗೆ ಉಚಿತ ಗ್ಯಾರಂಟಿಗಳು ಕೊಟ್ರೆ ಇನ್ನೂ ಜನ ಮೈಗಳ್ತನ ಆಗ್ತಾರೆ ಹೊರತು ಮಾಡೋ ಕೆಲಸನ ಇನ್ನೂ ಕಡಿಮೆ ಮಾಡ್ತಾರೆ ಸರ್. ನನಗ್ ಗೊತ್ತಿರೋ ಮಟ್ಟಿಗೆ ಉಚಿತ ಗ್ಯಾರಂಟಿಗಳೆಲ್ಲ ಕಡಿಮೆ ಮಾಡಿ ಪ್ರಗತಿಪರ ಡೆವಲಪ್ಮೆಂಟ್ ಅಂದ್ರೆ ರೋಡ್ಸ್, ಸ್ಯಾನಿಟರೀಸ್ ಮತ್ತೆ ಎಜುಕೇಶನ್ ಸಿಸ್ಟಮ್ ನ ಈ ತರದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಥವಾ ಇದಕ್ಕೆಲ್ಲ ಜಾಸ್ತಿ ಆದ್ಯತೆ ಕೊಟ್ಟು ಬಜೆಟ್ ಅಲ್ಲಿ ಇದಕ್ಕೆಲ್ಲ ತುಂಬಾ ಮೀಸಲಿಟ್ಟು ಮತ್ತೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಮತ್ತೆ ಎಲ್ಲಾ ಕಡೆ ಸರ್ಕಾರದಲ್ಲೂ ಜಾಸ್ತಿ ಆಗ್ತಿದೆ. ಈಗ ರಾಜ್ಯ ಸರ್ಕಾರದ ಸೆಸ್ಸು ಗೀಸು ಎಲ್ಲ ತುಂಬಾ ಜಾಸ್ತಿ ಇದೆ. ಅದನ್ನೆಲ್ಲ ಕಡಿಮೆ ಮಾಡಿ ಅದೆಲ್ಲ ಸಾಮಾನ್ಯ ಜನಕ್ಕೆ ಏನ್ ಅನುಕೂಲ ಆಗುತ್ತಾ ಅದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಇನ್ನು ಫ್ಯೂಚರ್ ಅಲ್ಲಿ ಹರೀಶ್ ಗೌಡ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇದೆಯಾ? ಸರ್ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಲಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದ್ರೆ, ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಅವಕಾಶನಂತೂ ಉಪಯೋಗ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ. ಬಟ್ ಯಾವತ್ತಾದ್ರೂ ಅವಕಾಶ ಸಿಕ್ಕಾಗ ಡೆಫಿನೆಟ್ ಆಗಿ ನಾನು ಕಂಟೆಸ್ಟ್ ಮಾಡೋಣ. ಇನ್ನು 4ನೇ ಪ್ಯಾಕಪ್ ಮಾಡ್ತೀನಿ. ಹೇಳಿ ಸರ್. ಮಾಡ್ಲಿಂಗ್ ಮಾಡ್ಲಿಂಗ್ ಕೂಡ ನಿಮ್ ಫೇವರೇಟ್ ಸರ್. ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಹೇಗೆ ಸರ್? ಹೇಗೆ ಕಾಲೇಜ್ ಡೇಸ್ ಅಲ್ಲಿ ಮಾಡಿದ್ದೆ ಸರ್. ಕಾಲೇಜ್ ಡೇಸ್ ಅಲ್ಲಿ ನಾನು ಓದಿದ್ದು ವಿದ್ಯಾಭ್ಯಾಸದ ಬಗ್ಗೆ ಸರ್. ನಾನು 5ನೇ ತರಗತಿವರೆಗೂ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಗಿರಾಯಪುರದಲ್ಲಿ ಓದಿದ್ದು ಸರ್. ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಗಿರಾಯಪುರದಲ್ಲಿ. ಅದಾದ ನಂತರ ನಾನು ನಮ್ಮ ಆಂಟಿಯವ್ರ ಮನೆಗೆ ಬೆಂಗಳೂರಿಗೆ, ನಮ್ಮ ತಂದೆಯವ್ರ ಮನೆ ಬೆಂಗಳೂರಿಗೆ. ನಮ್ಗೆಲ್ಲ ತಿಳಿದೆ ಎಚ್ ನರಸಿಂಹಯ್ಯ ಅವರು ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಹೌದು ಸರ್, ನ್ಯಾಷನಲ್ ಹೈಸ್ಕೂಲ್ ಅಲ್ಲೇ ಓದಿದ್ದು ನಾನು. 7th ಸ್ಟ್ಯಾಂಡರ್ಡ್ ವರೆಗೂ 7ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಕಂಟಿನ್ಯೂ ಮಾಡಿದೆ. ಆಮೇಲೆ 8ನೇ ಕ್ಲಾಸ್ ಇಂದ ಅಲ್ಲೇ ನ್ಯಾಷನಲ್ ಹೈಸ್ಕೂಲ್ ಅಲ್ಲೇ. ಆಮೇಲೆ ನನ್ನ PUC ಕೂಡ ನ್ಯಾಷನಲ್ ಕಾಲೇಜಲ್ಲೇ ಮುಗಿಸ್ದೆ, ಹೊಸಗುಡಿ ಮಂಗಲಪೇಟೆ. ಸೊ ಅದಾದ ನಂತರ ನೆಕ್ಸ್ಟ್ ಇಂಜಿನಿಯರಿಂಗ್ಗೆ ನಾನು BIT ಜಾಯ್ನ್ ಆಗಿದೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್. ಅವ್ರ ಪಾಠಗಳನ್ನ ಕೇಳಿದ್ದೀರಾ ಸರ್? ಇಲ್ಲ, ಅವರು ನಾವು ಸ್ಟಡಿ ಸ್ಟಾರ್ಟ್ ಮಾಡಿದಾಗ 1999 ರಿಟೈರ್ಡ್ ಆಗಿದ್ರು. ಮತ್ತೆ ಅವ್ರಿಗೆ ಏಜು ಆಗಿತ್ತು, ಅವ್ರು ಇನ್ನೂ ಇದ್ರು. ಬಟ್ ನಾವು ಅವ್ರನ್ನ ಸ್ಕೂಲಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಅವ್ರ ಬಗ್ಗೆ ತುಂಬಾ ಗೌರವ ಸರ್, ಅಪಾರವಾದ ಗೌರವ, ತುಂಬಾ ರೆಸ್ಪೆಕ್ಟ್. ಇಲ್ಲ, ನಾನು ಅವ್ರ ಜೀವನ ಚರಿತ್ರೆ ಬಗ್ಗೆ ಬಹಳಷ್ಟು ವಿಚಾರ, ಪುಸ್ತಕಗಳನ್ನ ನಾನು ಇನ್ಸ್ಪಿರೇಷನ್. ಅವರು ತುಂಬಾ ಜನಕ್ಕೆ, ತುಂಬಾ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್. ನಿಜ ಸರ್. ಅವರದ ಹೋರಾಟದ ಹಾದಿ ಇದೆಯಲ್ಲ, ಅವ್ರು ಬದುಕಿರೋ ರೀತಿ ಎಲ್ರಿಗೂ ಪ್ರೇರಣೆ ಆಗುತ್ತೆ ಸರ್. ಮುಂದೆ ನೀವು ಎಜುಕೇಶನ್ ಬಗ್ಗೆ ಅಂತ ಸೊ ಇಂಜಿನಿಯರಿಂಗ್ ಬಂದು BIT ಮಾಡಿದ್ವಿ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BE ಕಂಪ್ಯೂಟರ್. ಅಲ್ಲಿಂದ ಕಾಲೇಜ್ ಡೇಸ್ ಅಲ್ಲಿ ತಮ್ಗೆಲ್ಲ ಗೊತ್ತಿದೆ, ಕಾಲೇಜ್ ಡೇಸ್ ಅಲ್ಲಿ ಅಧ್ಯಾಯ ಅಂತ ಫೆಸ್ಟ್ ಮತ್ತೆ ವೈಭವ್ ಅಂತ ಫೆಸ್ಟ್ ಎಲ್ಲ ಆಗ್ತದೆ. ಆ ಫೆಸ್ಟ್ ಅಲ್ಲಿ ಸಣ್ಣಗೆಲ್ಲ ನಮ್ದೆಲ್ಲ ಕಾಲೇಜ್ ಟೀಮ್ಸ್ ಎಲ್ಲ ಮಾಡ್ಕೊಂಡು ಮಾಡ್ಲಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಹಾಗೆ ಒಂದು ಕೆಲವು ವರ್ಷಗಳು ಮಾಡ್ಲಿಂಗ್. ಮಾಡ್ಲಿಂಗ್ ಅಲ್ಲಿ ನಿಮ್ದು 2-3 ಮೆಡಲ್ಸ್ ಬಂದಿರ್ಬೇಕಲ್ಲ? ಎಸ್ ಸರ್, ನಾನು ಬಹಳಷ್ಟು ಡಿಸೈನರ್ಸ್ ಜೊತೆ, ಒಂದು 4-5 ಡಿಸೈನರ್ಸ್ ಜೊತೆ ಎಲ್ಲ ವರ್ಕ್ ಮಾಡಿ. ಅದಾದ ನಂತರ ನನ್ನ MBA ಕಂಪ್ಲೀಟ್ ಮಾಡಿದಾದ್ಮೇಲೆ ಮಾಡ್ಲಿಂಗ್ಗೆ ವೃತ್ತಿಗೆ ನಾನು ಕಡಿಮೆ ಮಾಡಿ, ಅದಾದ್ಮೇಲೆ ಬಿಸ್ನೆಸ್ ಮತ್ತೆ ಪೊಲಿಟಿಕಲ್ ಕೆರಿಯರ್. ಐ ಥಿಂಕ್ ಈಗಾಗ್ಲೇ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಿದ್ದೀನಿ. ಜಿಮ್ಮಿಂಗು ಮತ್ತೆ ಫಿಟ್ನೆಸ್ ತುಂಬಾ ವರ್ಷಗಳಿಂದ, ಕಳೆದ ಒಂದು 15-20 ವರ್ಷಗಳಿಂದ ನಾನು ಮೈಂಟೈನ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನಾನು 2018ರಲ್ಲಿ INBA ಅಂತೇಳಿ, ಇಂಟರ್ನ್ಯಾಷನಲ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್, INBA, ಅಲ್ಲಿ ನಾನು ಆಕ್ಚುಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಗೆ ಕಂಟೆಸ್ಟ್ ಮಾಡಿ 1 ಗೋಲ್ಡ್ ಮತ್ತೆ 1 ಸಿಲ್ವರ್ ಮೆಡಲ್ ಗೆ 2000. ಸೊ ರೀಸನ್ ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಕಂಟೆಸ್ಟ್ ಮಾಡಿ ಒಂದೇ ಅಂದ್ರೆ ಸರ್, ಇವತ್ತಿನ ದಿನದಲ್ಲಿ ತಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಯಂಗ್ಸ್ಟರ್ಸ್, ತುಂಬಾ ಜನ ಯಂಗ್ಸ್ಟರ್ಸ್ ಈ ಶಾರ್ಟ್ ಟೈಮ್ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಕಡಿಮೆ ಸಮಯದಲ್ಲೇ ಬಾಡಿ ಬಿಲ್ಡ್ ಮಾಡ್ಬೇಕು, 6 ಪ್ಯಾಕ್ಸ್ ಮಾಡ್ಬೇಕು ಅಂತೆಲ್ಲ ಹೋಗಿ ತುಂಬಾ ಜನ ಸ್ಟೀರಾಯ್ಡ್ಸ್, ಸಪ್ಲಿಮೆಂಟ್ಸ್, ತುಂಬಾ ಸ್ಟೀರಾಯ್ಡ್ಸ್ ಎಲ್ಲ ತಗೊಳ್ತೀವಿ ಸರ್. ಅದೇನಾಗ್ತಿದೆ ಅಂತ ಹೇಳಿದ್ರೆ, ಈ ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ ಅದು ಇನಿಷಿಯಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳಲ್ಲಿ ಬಾಡಿ ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಅದು ಡೈರೆಕ್ಟ್ ನಿಮ್ ಕಿಡ್ನಿ, ನಿಮ್ ಲಿವರ್ಗೆ, ಬಾಡಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಬಟ್ ನಾನ್ ಹೇಳೋದಂದ್ರೆ, ಇವತ್ತಿನ ಟ್ರೈನರ್ಸ್ ಅಷ್ಟೇ, ಬಹಳ ಜನ ಟ್ರೈನರ್ಸ್ ಏನಂದ್ರೆ 30 ಡೇಸ್ ಪ್ರೋಗ್ರಾಮು, 60 ಡೇಸ್ ಪ್ರೋಗ್ರಾಮು, 90 ಡೇಸ್ ಪ್ರೋಗ್ರಾಮ್ ಅಂತ ಹೇಳಿ 90 ದಿನದಲ್ಲಿ ನಿಮ್ಗೆಲ್ಲ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀವಿ, ಬಾಡಿ ಬರ್ತೀವಿ ಅಂತ ಹೇಳಿ ತುಂಬಾ ಜನ ಯಂಗ್ಸ್ಟರ್ಸ್ಗೆ, ತುಂಬಾ ಜನ ಇವತ್ತು ಟ್ರೈನರ್ಸ್, ಕೆಲವು ಟ್ರೈನರ್ಸ್, ಎಲ್ಲಾ ಟ್ರೈನರ್ಸ್ ಅಂತ ಹೇಳಲ್ಲ, ಕೆಲವು ಟ್ರೈನರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕೆಲವರು ಏನ್ ಹೇಳ್ಕೊಳ್ತಿದಾರೆ, ಅವ್ರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರಿಗೆ
ಅವ್ರಿಗೆ ಶಾರ್ಟ್ ಟೈಮ್ಗೆ ಒಂದು ನಿಮ್ಗೆ ಸೈಕಲ್ ಕೊಡ್ತೀನಿ ಅಂದ್ರೆ, ಸೈಕಲ್ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಇದ್ರಲ್ಲಿ ಸ್ಟೀಲ್ ಬರುತ್ತೆ ಸರ್. ಸ್ಟೆರಾಯ್ಡ್ಸ್ ಎಲ್ಲ ಕೊಡೋದು, ಸ್ಟೆರಾಯ್ಡ್ಸ್ ನ ಅವರು ಇದ್ ಮಾಡೋದು, ಇದೆಲ್ಲ ಮಾಡಿ ಏನಾಗ್ತಿದೆ ಅಂದ್ರೆ ತುಂಬಾ ಯಂಗ್ಸ್ಟರ್ಸ್ಗೆ ತುಂಬಾ ಹೆಲ್ತ್ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ. ನಾನು ಇವತ್ತು ಅಷ್ಟೇ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನ್ಯಾಚುರಲಿ ಆಲ್ಸೋ ನಾವು ಒಳ್ಳೆ ಬಾಡಿನ ಬಿಲ್ಡ್ ಮಾಡ್ಬೋದು ಸರ್. ಇವತ್ತು ಒಳ್ಳೆ ಸಪ್ಲಿಮೆಂಟ್ಸ್ ನಾನು ಹೇಳ್ತೀನಿ, ಎಗ್ ವೈಟ್ಸ್, ಮತ್ತೆ ಮುದ್ದೆ, ರಾಗಿ, ಮತ್ತೆ ಗೋಧಿ, ಮತ್ತೆ ವೆಜಿಟೇಬಲ್ಸ್, ನಮ್ಗೆಲ್ಲ ಗೊತ್ತಿದೆ. ನ್ಯಾಚುರಲ್ ಫುಡ್ ಅಲ್ಲಿ ಕೂಡ ನಮ್ಗೆ ಒಳ್ಳೆ ಸಪ್ಲಿಮೆಂಟ್ಸ್ ಇದೆ. ನಾನು ನ್ಯಾಚುರಲ್ ಬಗ್ಗೆ ಎಷ್ಟೋ ಜನ ಸ್ಟೆರಾಯ್ಡ್ಸ್ ಬಗ್ಗೆ ಹೇಳಿದ್ರಿ. ಹಾ. ಸೊ ಹಾರ್ಟ್ ಅಟ್ಯಾಕ್ ಅದು ಕೂಡ ರೀಸನ್ ಇಲ್ಲ. ನಾನು ಹೇಳ್ತೀನಿ, ಇವತ್ತು ನೀವು ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿರ್ಬೋದು ಸರ್, ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿರ್ಬೋದು. ನೀವು 28, 29 ವರ್ಷ, 30 ವರ್ಷ ಯುವಕರಿಗೆ ಯಾಕೆ ಸರ್ ಆಯ್ತು? ಇವತ್ತು ನೀವು ನೋಡಿದಿರಾ, ಹಳೆ ಜನರೇಷನ್ ಒಂದು ಜನರೇಷನ್ಗೆ ಒಂದು ಏಜ್ ಇತ್ತು ಅಂದ್ರೆ ಲೈಕ್ ಓಕೆ ಅಪ್ಪ ಮನುಷ್ಯ ಹುಟ್ಟಿದಾನೆ ಅಂತ ಹೇಳಿದ್ರೆ 60 ವರ್ಷ ಇರ್ತಾರೆ, 70 ವರ್ಷ ಇರ್ತಾರೆ, 80 ವರ್ಷ, 90 ವರ್ಷ, 100 ವರ್ಷ ಎಲ್ಲ ಇದ್ದಾರೆ. ಈಗ ನಮ್ಮ ಅಜ್ಜಿ ಆಲ್ಮೋಸ್ಟ್ 88, 80 ವರ್ಷ, 89 ವರ್ಷ ಬರ್ತಿದ್ರು ಅಜ್ಜಿ. ಈಗಲೂ ನಮ್ಮ ವೈಫ್ ಕಡೆ ಇರ್ಬೋದು, ಬೇರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದಾರೆ 90 ವರ್ಷ, 95 ವರ್ಷ ಅಂದ್ರೆ ಆರೋಗ್ಯ ಇದೆ. ಏನಕ್ಕೆ ಅಂದ್ರೆ ಅವ್ರ ಫುಡ್ ಹ್ಯಾಬಿಟ್ಸ್ ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿತ್ತು, ಆಮೇಲೆ ಲಿಮಿಟೆಡ್ ಫುಡ್ ಇತ್ತು. ಇವತ್ತು ನಮ್ಮ ಫುಡ್ ಹ್ಯಾಬಿಟ್ಸ್ ವೆರಿ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಏನಕ್ಕೆ ಅಂದ್ರೆ ನಾವು ಯಾವುದೇ ಹೋಟೆಲ್ಸ್ ಎಲ್ಲೇ ಹೋದ್ರೆ ಎಲ್ಲದರಲ್ಲೂ ಕಲರ್ ಮಿಕ್ಸ್ ಮಾಡ್ತಾರೆ. ಆಮೇಲೆ ಮನೆ ಊಟ ತಿನ್ನೋದೇ ಕಡಿಮೆ ಮಾಡಿದ್ದಾರೆ ಸರ್. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹೆಂಡತಿ ಗಂಡ ಮಕ್ಕಳು ಇದ್ರೆ ಅವ್ರಿಗೆ ಏನಾದ್ರೆ ಈವ್ನಿಂಗ್ ಆಯ್ತು ಅಂತ ಹೇಳಿದ್ರೆ ಏನ್ ಗೊತ್ತಾ, ಅವ್ರಿಗೆ ಹೊರಗಡೆ ಹೋಗ್ಬೇಕು, ಯಾವ್ದಾರ ಒಂದು ಪಬ್ ಹೋಗ್ಬೇಕು, ಇಲ್ಲ ಕ್ಲಬ್ ಹೋಗ್ಬೇಕು, ಇಲ್ಲ ಹೊರಗಡೆ ಹೋಗ್ಬೇಕು, ಸ್ಟ್ರೀಟ್ ಫುಡ್ ಹೋಗ್ಬೇಕು ಅಂತ ಹೇಳಿ ಎಲ್ಲ ಅನ್ಯಾಚುರಲ್ ಫುಡ್ಸ್ ಇಂತ ಏನ್ ಮಾಡಿಲ್ಲ ಅಂದ್ರೆ ಇವತ್ತು ಎಲ್ಲರೂ ಹೆಲ್ತ್ ಹಾಳು ಮಾಡ್ತಾರೆ. ಸೊ ನೀವು ಹೇಳಿದಂಗೆ ದಿಸ್ ಇಸ್ ಅ ಮೇನ್ ರೀಸನ್. ನಾನು ಹೇಳ್ತೀನಿ ಕೇಳಿ, ಯಂಗ್ಸ್ಟರ್ಸ್ ಗೆ ತುಂಬಾ ಶಾರ್ಟ್ ಟೈಮ್ ಏನಾಗಿದೆ ಅಂದ್ರೆ ಫುಡ್ ಕ್ವಾಲಿಟಿ ಮತ್ತೆ ಈ ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ. ಅಲ್ಲ ಸರ್, ನೀವು ಹೇಳ್ತಿದ್ದಾಗ ನಿಮ್ಮ ಅಥವಾ ಅಜ್ಜಿ, ನಮ್ಮ ಹಿರಿಯರು 90 ವರ್ಷ ಬೆಳೀತಾ ಇದ್ರು. ಈಗ ಚೇಂಜ್ ಆಗಿರೋ ಫುಡ್ ಇಂಟಿನಿಂದ ನಮ್ಮ ಏಜ್ ಈಗ ಎಷ್ಟಾಗಿದೆ ಅಂದ್ರೆ 50, 60 ಆತರ ಸರ್. ಇವತ್ತು ಲೈಫ್ ಸ್ಪ್ಯಾನ್ 60-70 ಬಂದಿದೆ. ಆದ್ರೆ ಆ 60-70 ಲೈಫ್ ಸ್ಪ್ಯಾನ್ ಕೂಡ ತುಂಬಾ ಯಂಗ್ಸ್ಟರ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಬಹಳಷ್ಟು ಜನ ತುಂಬಾ ಜನ ಯಂಗ್ಸ್ಟರ್ಸ್ 28, 30 ವರ್ಷ, 40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಅಷ್ಟೇ. ಸೊ ಇದ್ರ ಬಗ್ಗೆ ನಾನು ಹೇಳೋದೇನು ಗೊತ್ತಾ, ನಮಗೂ ಕೂಡ ನಾನು ಹೇಳೋದಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಈ ಸ್ಟೀರಾಯ್ಡ್ಸ್ ನ ಮತ್ತೆ ಸಪ್ಲಿಮೆಂಟ್ಸ್ ನ ಕೊಡೋದನ್ನ ಅವಾಯ್ಡ್ ಮಾಡಿಸ್ಬೇಕು. ಇದನ್ನ ಒಂದು ಸೋಷಿಯಲ್ ಮೆಸೇಜ್ ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೂಡ ಕಳಕಳಿಯಾಗಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಲಾಸ್ಟ್ ಟ್ಯಾಕ್ ಇದೆ. ಕ್ರಿಕೆಟ್ ಸೊ ಕ್ರಿಕೆಟರ್ ಆಗಿ ಹರೀಶ್ ಗೌಡ್ರು ಈಗ ಆಗ್ಲೇ ಸರ್, ನಾವು ಗೆಲ್ಲಿ ಕ್ರಿಕೆಟರ್ ಸರ್. ಆಕ್ಚುಲಿ ಹೇಳ್ಬೇಕಂತ ಗೆಲ್ಲಿ ಕ್ರಿಕೆಟರ್ ಅಂದ್ರೆ ನಮ್ಮ ಊರಲ್ಲಿ ಇವಾಗ ಕೆರೆ, ನಿಮ್ಗೆಲ್ಲ ಗೊತ್ತಿದೆ, ಹಳ್ಳಿಗಳಲ್ಲಿ ಕೆರೆ ಇದೆ. ನನಗೇನು ಅಂದ್ರೆ ಶನಿವಾರ ಭಾನುವಾರ ಆದ್ರೆ ನಮ್ಮೂರಲ್ಲಿ ಹೋಗಿ ಕೆರೆಯಲ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿ ಹುಡುಗರೆಲ್ಲ ಬಂದು ಕೆರೆಯಲ್ಲೆಲ್ಲ ಜೊತೆಲಿ ಸೇರ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಆತರ ನಾನು ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಕಾಲೇಜ್ ಡೇಸ್ ಅಲ್ಲಿ ಲೆದರ್ ಬಾಲ್ ಕೆಲವು ಟೂರ್ನಮೆಂಟ್ಸ್ ಆಡಿದ್ದೀನಿ, BIT ಆಡಿದ್ದೀನಿ, ಮತ್ತೆ MS ರಾಮಾಯಲ್ಲಿ MBA ಮಾಡ್ಬೇಕು ಅಂತ ಆಡಿದ್ದೀನಿ. ಸೊ ನಿಜವಾಗ್ಲೂ ಕ್ರಿಕೆಟರ್ಗೆ ಜಾಸ್ತಿ ಇಂಟ್ರೆಸ್ಟ್ ಯಾವಾಗ ಬಂತು ಅಂತಂದ್ರೆ, ನಾನು ಯಾವಾಗ ಆಕ್ಟಿಂಗ್ ಫೀಲ್ಡ್ ಗೆ ಜಾಯ್ನ್ ಆದ್ಮೇಲೆ ಸರ್, ಅಲ್ಲಿ ಏನಾಯ್ತು ಅಂದ್ರೆ ಟೆಲಿವಿಷನ್ ಪ್ರೀಮಿಯರ್ ಲೀಗ್, TCL ಅಂತ ಹೇಳಿ, ಮತ್ತೆ TPL ಅಂತ ಹೇಳಿ, ಟೆಲಿವಿಷನ್ ಪ್ರೀಮಿಯರ್, TCL ಅಂತ ಹೇಳಿ ಟೆಲಿವಿಷನ್ ಕ್ರಿಕೆಟ್ ಲೀಗ್ ಅಂತ ಹೇಳ್ಬಿಟ್ಟು ಈ ತರ, ಮತ್ತೆ ರಾಜ್ ಕಪ್ ಅಂತ ಈ ತರ ಹೊಸದೆಲ್ಲ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ, ಆರ್ಟಿಸ್ಟ್ ಕಲೆಯ ಜೊತೆಗೆ ಕೂಡ ಮತ್ತೆ ಅವ್ರಿಗೂ ಕೂಡ ಕ್ರಿಕೆಟ್ ಮತ್ತೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕಂತ ಬಹಳಷ್ಟು ಜನ ಮಾಡ್ತಾರೆ. ಸೊ ಹಾಗಾಗಿ ನಾನು ಕ್ರಿಕೆಟ್ ನ ಅಲ್ಲಿಂದ ಸ್ಟಾರ್ಟ್ ಮಾಡ್ಲಿ. ನಾವು TCL ಸೀಸನ್ ನಲ್ಲಿ ಒಂದ್ ಸೀಸನ್ ನಾವು ನನ್ ಕ್ಯಾಪ್ಟನ್ಸಿ ಪ್ರಶಾಂತ್ ಇದ್ರು. ಪಾಪ ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರ ಇಂಜುರಿ ಆದ್ಮೇಲೆ ನಾನು ಕ್ಯಾಪ್ಟನ್ಶಿಪ್ ವಹಿಸಿದ್ಮೇಲೆ ಒಂದು ಕಪ್ನು ಗೆದ್ವಿ. ಅದಾದ್ಮೇಲೆ TPL, ಇವತ್ತು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಲ್ಲಿ ನಾನು ಒಂದು 2-3 ವರ್ಷದಿಂದ ಆಡ್ತಾ ಇದ್ದೀನಿ. ಸರ್, ಈಗ ಹರೀಶ್ ಗೌಡ್ರ 6 ಪ್ಯಾಕ್ ಪರಿಚಯ ಆಯ್ತು. 6 ಪ್ಯಾಕ್ ಗಳಲ್ಲಿ ನಿಮ್ಮ ಮನೆಯವ್ರಿಗೆ ಯಾವ್ದು ತುಂಬಾ ಇಷ್ಟವಾಗಿದೆ? ಯಾವ ಮುಖ ಹರೀಶ್ ಗೌಡ್ರದ್ದು ಈ ಪಾತ್ರ ಇದರಲ್ಲೇ ಕಂಟಿನ್ಯೂ ಆಗ್ಬೇಕು ಅವರು ಲೈಫ್ ಫ್ಯೂಚರ್? ಸರ್, ನನ್ನ ಫ್ಯಾಮಿಲಿ ಅವ್ರಿಗೆ ಆಕ್ಚುಲಿ ಆಕ್ಟಿಂಗ್ ರಾಜಕಾರಣದಲ್ಲಿ ನಾನು ಅಚೀವ್ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇದೆ. ನಾನು ತುಂಬಾ ಆಶಾವಾದಿ ಸರ್. ಐ ಬಿಲೀವ್ ಇನ್ ಗಾಡ್. ದೇವರನ್ನ ತುಂಬಾ ನಂಬ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ, ಒಳ್ಳೆ ಕಾಲ ಬಂದಾಗ ಒಳ್ಳೇದಾಗುತ್ತೆ. ಬಟ್ ಏನು ಅಂದ್ರೆ ಪ್ರಯತ್ನ ಪಡೋದು ಬಿಡಬಾರ್ದು, ಪ್ರಯತ್ನ ಪಡೋಣ ಅಂತ. ಯಾಕಂದ್ರೆ ನಾನು ಕೂಡ 2013 ನನ್ನ ಪೊಲಿಟಿಕಲ್ ಕೆರಿಯರ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಮೋದಿ ಅವರು ಫಸ್ಟ್ ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ ಅವಾಗ 2013 ನಾವು ಆಕ್ಟಿವ್ ರಾಜಕಾರಣಕ್ಕೆ ನಾನು ಬಂದದ್ದು. ಅಂದ್ರೆ 2013 ನಾನು ಕೋಲಾರ ಡಿಸ್ಟ್ರಿಕ್ಟ್ ನ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಗೆ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದೆ. ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಅದನ್ನ 3-4 ವರ್ಷ ಕೆಲಸ ಮಾಡಿ ಬಹಳಷ್ಟು ಪ್ರೊಟೆಸ್ಟ್ ಮಾಡಿ ರಾಜುಗೌಡರು ನಮ್ಮ
ಮೋರ್ಚಾ ಅಧ್ಯಕ್ಷ. ಅದಾದ್ಮೇಲೆ ನಮ್ಗೆ ಪ್ರತಾಪ್ ಸಿಂಹ ಅವರು ನಮ್ಗೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ. ಸೊ ಅವಾಗ ಅರವಿಂದ್ ಲಿಂಬಾವಳಿ ಅವರು ಜನರಲ್ ಸೆಕ್ರೆಟರಿ. ಆ ಸಮಯದಲ್ಲಿ ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಸೆಲೆಕ್ಟ್ ಆದೆ. ರಾಜ್ಯ ಕಾರ್ಯದರ್ಶಿ ಸೆಲೆಕ್ಟ್ ಆಗಿ ಬೆಂಗಳೂರು ಉಸ್ತುವಾರಿಗೆ ಕೆಲಸ. ಸೊ ಅಲ್ಲಿಂದ ನನ್ನ ಪೊಲಿಟಿಕಲ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಕೋಲಾರ ಡಿಸ್ಟ್ರಿಕ್ಟ್ ಗವರ್ನಮೆಂಟ್ ಬಾಡಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಅದಾದ್ಮೇಲೆ ಈಗ ಬ್ಯಾಟ್ರಾಯನ್ಪುರದಲ್ಲಿ ಬಿಜೆಪಿ ಜನರಲ್ ಸೆಕ್ರೆಟರಿ ಆಗಿ. ಸೊ ಬಿಜೆಪಿಯಲ್ಲಿ ಇಂತ ಒಬ್ಬ ಲೀಡರ್ ನನಗೆ ಮಾಡಲು ಅಂತ ಹೇಳಿದ್ರೆ ಯಾರು? ಮೋದಿ ಅವ್ರನ್ನ ಬಿಟ್ಟು ಹೇಳ್ತಾರೆ. ಇದನ್ನ ಬಿಟ್ಟು ಮೋದಿಯವರೇ ಆಕ್ಚುಲಿ ಇನ್ಸ್ಪಿರೇಷನ್ ಇರ್ತಾರೆ. ಮೋದಿ ಅವ್ರನ್ನ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಒಳ್ಳೆ ನಾಯಕರಿದ್ದಾರೆ ಸರ್. ನಮ್ಗೆ ನಾವು ಪೊಲಿಟಿಕಲ್ ಕೆರಿಯರ್ ಬಂದಾಗ ನನಗೆ ನಮ್ಮ ಅರವಿಂದ್ ಲಿಂಬಾವಳಿ ಅಶೋಕನ್ ಅವರು ಮತ್ತೆ ವಿಜೇಂದ್ರನ್ ಅವರು, ಸಿ.ಟಿ. ರವಿ ಸರ್, ಬಹಳಷ್ಟು ಜನ ನಮ್ಗೆಲ್ಲ. ಆಮೇಲೆ ನಮ್ಗೆ ಬಿಜೆಪಿನಲ್ಲಿ ಬಹಳಷ್ಟು ನಮ್ಮ ಪ್ರತಿ ಲೀಡರ್ಗಳು ಕೂಡ ನಮ್ಗೆ ಸಹಾಯ ಮಾಡ್ತಾರೆ. ಅವ್ರ ಕೂಡ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಂಗ್ಸ್ಟರ್ಸ್ ಬೆಳಿಲಿ ಅಂತ ಅವಕಾಶಗಳನ್ನು ಮಾಡಿದ್ದಾರೆ. ನಮ್ಗೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಆಗಿರಲ್ಲ ವಿಜೇಂದ್ರ ಅವರು ಬಹಳಷ್ಟು ಒಳ್ಳೆ ಕೆಲಸ. ಸೊ ಹರೀಶ್ ಗೌಡ್ರು ಕೂಡ ಯುವ ಬಿಜೆಪಿ ನಾಯಕರು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಪ್ರಮುಖವಾಗಿ ಬ್ಯಾಟರಾಯನಪುರದ ಕ್ಷೇತ್ರದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲೂ ಜಿದ್ದಾಜಿದ್ದಿ ನಡೀತಾನೆ ಇರುತ್ತೆ. ಸೊ ಕೃಷ್ಣ ಬೈರೇಗೌಡರು ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಸೊ ಬ್ಯಾಟರಾಯನಪುರದಲ್ಲಿ ಬಿಜೆಪಿಯ ಶಕ್ತಿ ಹೇಗಿದೆ ಸರ್ ಈಗ? ಸರ್ ಆಕ್ಚುಲಿ ಬ್ಯಾಟರಾಯನಪುರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ, ಬಿಜೆಪಿ ಸ್ಟ್ರೆಂತ್ ಇರುವಂತ ಕಾನ್ಸ್ಟಿಟ್ಯೂನ್ಸಿ. ಮೇ ಬಿ ಅದರಲ್ಲಿ ಮೈನಾರಿಟಿ ವೋಟರ್ಸ್ ಜಾಸ್ತಿ ಇದ್ರು ಕೂಡ ಮೈನಾರಿಟಿ ಒಂದು 65,000 to 70,000 ಮೈನಾರಿಟಿ ವೋಟರ್ಸ್ ಇದ್ದಾರೆ. ಅದರಲ್ಲಿ ಮುಸ್ಲಿಮ್ಸ್ ಅಂಡ್ ಕ್ರಿಶ್ಚಿಯನ್ಸ್ ವೋಟರ್ಸ್ ಇದ್ದಾರೆ. ಮತ್ತೆ ಒಂದು 3.5 ಲಕ್ಷ ಜನ ಈವನ್ ನಾನ್ ಮೈನಾರಿಟಿ ವೋಟರ್ಸ್ ಇದ್ದಾರೆ. ಆಕ್ಚುಲಿ ಭದ್ರ ಬುನಾದಿ ಆಕ್ಚುಲಿ ಏನು ಅಂತ ಹೇಳಿದ್ರೆ ಬಿಜೆಪಿ ಗೆಲ್ಲುವಂತದ್ದು ಸರ್. ಏನಾಗಿದೆ ಅಂದ್ರೆ ಬ್ಯಾಟರಾಯನಪುರದಲ್ಲಿ ಕಳೆದ 15 ವರ್ಷಗಳಿಂದ ತಾವು ನೋಡಿರ್ಬೇಕು, ಕೃಷ್ಣ ಬೈರೇಗೌಡರು ಅಧಿಕಾರ ಏನು ಹೇಳ್ಕೊಳ್ಳುವಂತದ್ದು ಏನು ಅಂತ ಒಂದು ಪ್ರೋಗ್ರೆಸಿವ್ ವರ್ಕ್ಸ್ ಏನು ಬಹಳಷ್ಟು ಪ್ರೋಗ್ರೆಸಿವ್ ವರ್ಕ್ಸ್ ಇದುವರೆಗೂ ಆಗಿಲ್ಲ. ವೆರಿ ಹಾನೆಸ್ಟ್ ಆಗಿ ನಾನು ಮಾತಾಡ್ತಿದ್ದೀನಿ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಎಜುಕೇಟೆಡ್, ಆಮೇಲೆ ಹೈಲಿ ಪ್ರೊಫೈಲ್ಡ್, ಕ್ವಾಲಿಫೈಡ್, ಮತ್ತೆ ಅವರು ಯಾವುದೇ ಖಾತೆಗಳು ಕೊಟ್ಟರು ಕೂಡ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ ಅಂತ ಎಲ್ಲ ಹೇಳ್ತಾರೆ. ಓಕೆ, ಒಪ್ಕೊಳ್ಳೋಣ. ಆದ್ರೆ ಯಾಕೆ ಎಲ್ಲಾ ಖಾತೆಗಳನ್ನ ಪ್ರತಿಯೊಂದು ನಿಭಾಯಿಸುವಂತದ್ದು ತನ್ನ ಸ್ವಕ್ಷೇತ್ರದಲ್ಲೇನೆ ಬಹಳಷ್ಟು ಸಾಮಾನ್ಯ ಸಮಸ್ಯೆ, ತುಂಬಾ ಸಮಸ್ಯೆಗಳಿದೆ. ಯಾಕೆ ಸಮಸ್ಯೆಗಳನ್ನ ಅವರು ರೆಕ್ಟಿಫಿಕೇಶನ್ ಮಾಡ್ತಾ ಇಲ್ಲ? ಸಮಸ್ಯೆ ಯಾಕೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಬಂದಿಲ್ಲ ಇದುವರೆಗೂ? ಯಾಕೆ ರೋಡ್ಸ್ ಬ್ಯಾಟರಾಯನಪುರದಲ್ಲಿ ರೋಡ್ಸ್ ಆಗ್ಲಿ, ಎಲ್ಲ ಆಗ್ಲಿ, ಸಿವೇಜ್ ಆಗ್ಲಿ, ಡ್ರೈನೇಜ್ ಪ್ರಾಬ್ಲಮ್ಸ್ ಇವತ್ತು ಇದೆ. ಕೆರೆಗಳ ಅಭಿವೃದ್ಧಿ ಯಾಕಾಗಿಲ್ಲ? ಆಮೇಲೆ ಕಳೆದ 3 ಬಾರಿ 2008ರಲ್ಲಿ ಮೊದಲನೇ ಬಾರಿಗೆ ಎ ರವಿ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ರು. ಆ ಮೊದಲನೇ ಬಾರಿಗೆ ಕೃಷ್ಣ ಬೈರೇಗೌಡರು ಕಂಟೆಸ್ಟ್ ಮಾಡಿದ್ರು. ಅವತ್ತೇನಾಯ್ತು, ಅವರು ಕಂಟೆಸ್ಟ್ ಮಾಡಿದ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ಹೊರಗಡೆಯಿಂದ ಬಂದು ಮೈಗ್ರೆಂಟ್ ಆಗಿ ಬಂದು ಅಲ್ಲಿ ಅಂದ್ರೆ ಕೋಲಾರ ಬೆಂಗಳೂರು ಕ್ಷೇತ್ರ ಡಿವೈಡ್ ಆದಂಗೆ ಬಂದಿತ್ತು. ಹಾಗೇನಾಯ್ತು ಅಂದ್ರೆ ಈ ಸಿಟಿ ಸೆಕ್ಟರ್ಸ್ ಏನಿತ್ತು ಎಲ್ಲ ವಿದ್ಯಾರಣ್ಯಪುರ ವಾರ್ಡ್ ಮತ್ತೆ ಬ್ಯಾಟರಾಯನಪುರ ಯಾವ್ದು ಸಿಟಿ ಸೆಕ್ಟರ್ಸ್ ಏನಿತ್ತು ಅಲ್ಲೆಲ್ಲ ಲೀಡ್ ಬಂತು. ಯಾವಾಗ ಗ್ರಾಮಾಂತರ ಭಾಗ ಬಂತು, ಗ್ರಾಮಾಂತರ ಭಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವತ್ತಿಂದ ಗ್ರಾಮಾಂತರ ಕಾಂಗ್ರೆಸ್ ಲೀಡ್ ಇದ್ದಿದ್ರಿಂದ ಕೊನೆಯ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 5,000 ಓಟಿನಲ್ಲಿ, ಅದೇ 9,000 ಅಂದ್ರೆ 5,000 ಓಟ್ ಅಲ್ಲಿ ಅವಾಗ ಕೃಷ್ಣ ಬೈರೇಗೌಡರು ಮೊದಲನೇ ಸರಿ, 2ನೇ ಸರಿ ರವಿ ಅವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟು 2ನೇ ಸರಿ ಅವಕಾಶ ತುಂಬಾ ಚೆನ್ನಾಗಿತ್ತು. ಆದ್ರೆ ಏನಾಯ್ತು ಅಂದ್ರೆ ತಮ್ಗೆಲ್ಲ ತಿಳಿದ್ರಿ 2ನೇ ಸರಿ ಎಲೆಕ್ಷನ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಬಿಜೆಪಿ ಡಿವೈಡ್ ಆಗಿ ಬಿಜೆಪಿ ಕೆಜೆಪಿ ಎಲ್ಲ ಪ್ರಾಬ್ಲಮ್ಸ್ ಆಯ್ತು. ಪಕ್ಷ ಕೆಜೆಪಿ ಪಕ್ಷ ಕಟ್ಟು ಹೊರಗಡೆ ಹೋದಾಗ ಏನಾಯ್ತು ಅಂದ್ರೆ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ ಇದ್ದಾಗ ಅವತ್ತು 2ನೇ ಬಾರಿ ಅವರು ಸೋಲು ಕಾಣ್ಬೇಕಾಗುತ್ತೆ. ಅವತ್ತು ರವಿ ಅವರು ಸೋಲ್ಬೇಕು. ಬಟ್ 2018ನೇ ಎಲೆಕ್ಷನ್ ಅಲ್ಲಿ ರವಿ ಅವರು ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರ ಮೇಲೆ ತುಂಬಾ ಆಂಟಿ ಇನ್ಕಂಬೆನ್ಸಿ, ಸಿಕ್ಕಾಪಟ್ಟೆ ಆಂಟಿ ಇನ್ಕಂಬೆನ್ಸಿ ಇತ್ತು. ಅವತ್ತು ನಾವು ಜಸ್ಟ್ ಬರೀ 5,000 ಓಟಲ್ಲಿ, ಅದು 26 ರೌಂಡ್ ಅಲ್ಲಿ 25ನೇ ರೌಂಡ್ ವರೆಗೂ ನಾವು ಆಕ್ಚುಲಿ ಲೀಡ್ ಇದ್ವಿ. 26ನೇ ರೌಂಡ್ ಅಲ್ಲಿ ನಾವು ಆಕ್ಚುಲಿ ಎಲೆಕ್ಷನ್ ಸೋತಿದ್ವಿ. ಇಲ್ಲಾಂದ್ರೆ ಆ ಟರ್ಮ್ ನಾವು ಎಲೆಕ್ಷನ್ ಗೆಲ್ಬೇಕು. ಸೊ 2023 ಎಲೆಕ್ಷನ್ ಅಲ್ಲೂ ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರದಲ್ಲಿ ಗೆದ್ದಿದ್ದಾರೆ. ಸೊ 2028 ಎಲೆಕ್ಷನ್ ಕೇವಲ ಇರೋದು 2 ವರ್ಷ ಆಯ್ತದು. ಸೊ 2028ರಲ್ಲಿ ಮತ್ತೆ ಏನಾದ್ರು ಇತಿಹಾಸ ಬದಲಾಗುತ್ತಾ ಸರ್? ಈ ಸಾರಿ ನನಗೆ ಗೊತ್ತಿರೋ ಮಟ್ಟಿಗೆ 100% ಬ್ಯಾಟರಾಯನಪುರ ಇತಿಹಾಸ ಬದಲಾಗಿ ಆಗುತ್ತೆ. 2028ಕ್ಕೆ ಬ್ಯಾಟರಾಯನಪುರದಲ್ಲಿ ಬಿಜೆಪಿ ಬಾವುಟ 100% ಹಾರೇ ಆಗುತ್ತೆ ಸರ್. ಏನಕ್ಕೆ ಅಂತ ಹೇಳಿದ್ರೆ ಆಂಟಿ ಇನ್ಕಂಬೆನ್ಸಿ ತುಂಬಾ ಜಾಸ್ತಿ ಇದೆ ಸರ್. ಕೃಷ್ಣ ಬೈರೇಗೌಡರಲ್ಲಿ ಆಂಟಿ ಇನ್ಕಂಬೆನ್ಸಿ ತುಂಬಾ ಜಾಸ್ತಿ ಇದೆ.
ಇನ್ನೊಂದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ನಲ್ಲಿ ಇರುವಂತ ಆಂಟಿ ಇನ್ಕಂಬೆನ್ಸಿ, ಕೃಷ್ಣ ಬೈರೇಗೌಡರಲ್ಲಿ ಇರುವಂತ ಆಂಟಿ ಇನ್ಕಂಬೆನ್ಸಿ, ಆಮೇಲೆ ಅವರು ಮಿನಿಸ್ಟರ್ ಆಗಿ ಕೂಡ ಬ್ಯಾಟರಾಯನಪುರದಲ್ಲಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಮಾಡ್ಲಿಲ್ಲ ಅನ್ನೋದು ಇವತ್ತು ಎಲ್ಲಾ ಕಡೆ ಪ್ರತಿಯೊಂದು ಕಡೆ ಇದೆ ಸರ್. ನೀವು ನೋಡಿರ್ಬೇಕು, ಮಳೆ ಬಿದ್ರೆ ಬ್ಯಾಟರಾಯನಪುರದಲ್ಲಿ ಬಹಳಷ್ಟು ಕಡೆ ಸಿವೇಜ್ ಪ್ರಾಬ್ಲಮ್ ಇದೆ ಸರ್, ಡ್ರೈನೇಜ್ ಪ್ರಾಬ್ಲಮ್ ಇದೆ. ಎಷ್ಟೊಂದ್ ಸರಿ ಹೇಳಿದ್ರು ಕೂಡ ಇದುವರೆಗೂ ಡ್ರೈನೇಜ್, ಸಿವೇಜ್ ಕಾಮನ್ ಪ್ರಾಬ್ಲಮ್ಸ್ ಕೂಡ ಯಾರು ಸಾರ್ಟ್ ಔಟ್ ಮಾಡಕ್ ರೆಡಿಯಿಲ್ಲ. ಸೊ ನೋಡೋಣ ಸರ್ ಮುಂದೆ ಏನಾಗುತ್ತೆ ಅಂತ. ಇದಿಷ್ಟು ಹರೀಶ್ ಗೌಡ ಅವರ ಸಿಕ್ಸ್ ಪ್ಯಾಕ್ ಜೀವನದ ಸಿಕ್ಸರ್ ಸ್ಟೋರಿ ಆಗಿತ್ತು. ಇನ್ನಷ್ಟು ಇವ್ರಿಗೆ ಸಕ್ಸಸ್ ಸಿಗ್ಲಿ, ಹರೀಶ್ ಗೌಡರ ಅವರ ಕನಸುಗಳು ಹಾಗೆ ಪೊಲಿಟಿಕಲ್ ಜರ್ನಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ಹಾರೈಸ್ತೀವಿ. ಹರೀಶ್ ಗೌಡ್ರೆ, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಇಷ್ಟೊತ್ತು ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಅವ್ರ ಜೊತೆ ಮಾತಾಡಿ. ಬಹಳಷ್ಟು ಇನ್ಫಾರ್ಮೇಶನ್ಸ್ ಕೂಡ ನಿಮ್ಮಿಂದ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ಅವಕಾಶ ಕೊಡೋದಕ್ಕೆ ತಮಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದ.